ಜಯ ಮಾತಾ. ಎಲ್ಲ ಶಿಷ್ಯಂದ್ರಿಗೂ ಮನಸ್ಸಿನಲ್ಲಿ ಇರೋತಕ್ಕಂಥ ಗೊಂದಲಗಳೆಲ್ಲವೂ ನಿವಾರಣೆಯಾಗಿ ಜಗನ್ಮಾತೆಯಾದಂಥ ನಿಮಿಷಾಂಬೆ ಆದಿಪರಾಶಕ್ತಿ ಆ ಕೃಪೆ ಧಾರಾಕಾರವಾಗಿ ಹರಿದು ನಿಮಗೆ ಸಾಧನೆ ಬಲ ಸಿಗಲಿ ಅಂತ ನಮ್ಮ ಪ್ರಾರ್ಥನೆ, ನಮ್ಮ ಇಚ್ಛಾ ಹಾಗೂ ನಮ್ಮ ಧರ್ಮ. ಇದೆಲ್ಲರಿಗೂ ನೀವು ಇದನ್ನು ಸಹಕರಿಸ್ತೀರಾ ಅಂತ ಹೇಳಿ ವಾರ ವಾರ ಮಾಡ್ತಾಯಿರೋ ಸತ್ಸಂಗಲ್ಲಿ ಆ ವಿಷಯಗಳನ್ನೆಲ್ಲ ಮನಸ್ಸೊಳಗಡೆ ತಗೊಂಡು ಅದನ್ನು ಸಾಧನೆ ಮಾರ್ಗನ ಮತ್ತೆ ತೀವ್ರವಾಗಿ ಸಾಧನೆಯನ್ನು ಮಾಡಿ ಅಂತ ಹೇಳಿ ನಮ್ಮ ಆಶೀರ್ವಾದ. ಒಳ್ಳೆಯದಾಗಲಿ. ಜಯ ಮಾತಾ. ಇವತ್ತಿನ ವಿಚಾರ ಓಂ ಹ್ರೀಂ. ಅದೇ ರೀತಿ ಬರ್ಕೊಳ್ಳಿ, ಬರೆದಿರೋ ಹಾಗೇ ಹಾ ರೀ ಈ ಉಚ್ಚಾರಣೆ ಯಾತಕ್ಕೆ ಇದನ್ನು ಮಾಡ್ತಾ ಇರೋದು ಅಂದಾಗ, ಹಾ ಅಂದಾಗ ಶ್ವಾಸವನ್ನು ಎಳ್ಕೊಳ್ಳೋದು, ಹಾ ನಿಟ್ಟು ಶ್ವಾಸವನ್ನು ಫಸ್ಟ್ ಬಿಟ್ಟು ಮತ್ತೆ ಒಳಗಡೆ ಎಳ್ಕೊಳ್ಳೋದು. ಓಂ ಹಾ ಶ್ವಾಸ ಫಸ್ಟು ಒಂದು 2 ನೋಟು, 2 ಶ್ವಾಸವನ್ನು ಬಿಡೋದು, ಬಿಟ್ಟು ಆ ಶ್ವಾಸವನ್ನು ಒಳಗಡೆ ಎಳ್ಕೊಳ್ಳೋದು. ಮತ್ತೆ ಗಮನಿಸಿ, ಈಕ್ವಲೆಂಟ್ ಟು ಸಾ ಹೇಳ್ದಂಗೆ ಸರಿ ಗ ಮ. ಆ ಸಾನಲ್ಲಿ ಓ ಹ ಅದಕ್ಕೆ ಅಲ್ಲಿ ಹಾನ ಆ ರೀತಿ ಎಳ್ಕೊಳ್ಳೋದು. ಫಸ್ಟು ಶ್ವಾಸವನ್ನು ಎಳ್ಕೊಂಡು ಹಾಗೇ ಶ್ವಾಸವನ್ನು ಬಿಟ್ಟು 1-2 ಸೆಕೆಂಡು ಬಿಟ್ಟು ಹಾ ಅಂತ ಶ್ವಾಸವನ್ನು ಒಳಗಡೆ ಎಳ್ಕೊಳ್ಳೋದು. ಇದು ಮಾಡೋದರಿಂದ ಏನಾಗುತ್ತೆ ಅಂದಾಗ ನಿಮ್ಮ ಹೃದಯ ಆಕಾಶ ಚಾರ್ಜ್ ಆಗುತ್ತೆ. ದೇವರು ಎಲ್ಲಿ ಕೂತಿದ್ದಾನೆ? ಹೃದಯ ಆಕಾಶದಲ್ಲಿ ಕೂತಿದ್ದಾನೆ. ಈ ಮಂತ್ರ ಉಚ್ಚಾರಣೆಗಳಲ್ಲಿ ಈ ಹಾ ಭಾಳ ಮುಖ್ಯವಾಗಿರೋದು. ಸಾ ಅದೇ ಥರ ಹಾ ಎಷ್ಟೊತ್ತು ನೀವು ದಮ್ ಹಿಡ್ಕೊಂಡು ದಮ್ಮನ್ನು ಹಾಗೆ ಬಿಡ್ತೀವೋ ಆ ರೀತಿ ಅಂತ ಹಾನ ಎಳ್ಕೊಂಡು
ಅಂದರೆ ಶ್ವಾಸವನ್ನು ಸ್ವಲ್ಪ ಬಿಟ್ಟು ಆಮೇಲೆ ಶ್ವಾಸವನ್ನು ದಮ್ಮಿಟ್ಕೊಂಡು ಒಳಗಡೆ ಎಳ್ಕೊಳ್ಳೋದು. ಇದು ಎಳ್ಕೊಂಡಾಗ ಹೃದಯ ಆಕಾಶದಲ್ಲಿ ಒಳಗಡೆ ಆ ವೈಬ್ರೇಷನ್, ಆ ಸ್ಪಂದನಗಳು ರೀಚ್ ಆಗುತ್ತೆ. ಹಾಗೆ ಶ್ವಾಸವನ್ನು ಬಿಡ್ತಾ ಬಂದಾಗ ದಮ್ ಹಿಡ್ಕೊಳ್ಳೋವರೆಗೂ ಅದನ್ನು ಹಿಡ್ಕೊಂಡು ಹಾಗೆ ಆ ನಿಟ್ಟುಸಿರನ್ನ ಬಿಡಬೇಕಾದ್ರೆ ಅದೇನಾಗುತ್ತೆ ಅಂದಾಗ ಹೃದಯ ಆಕಾಶ ಒಳಗಡೆ ಆ ರೆವರ್ಬರೇಷನ್ ಒಳಗಡೆ ಆ ತರಂಗಕ್ಕೆ ಒಳಗಾಗುತ್ತೆ. ನಿಮ್ಮ ಉಸಿರಿಂದ ಆ ತರಂಗಕ್ಕೆ ಒಳಗಾಗುತ್ತೆ. ಅದು ಮಾಡ್ತಾ ಬಂದಾಗ ಅದು ಗಟ್ಟಿ ಹೇಳ್ಬೋದು, ಮೀಡಿಯಮ್ ಗಟ್ಟಿನಲ್ಲಿ ಹೇಳ್ಬೋದು, ಅಥವಾ ನಿಧಾನಕ್ಕೆ ಹೇಳ್ಬೋದು. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಅನುಕೂಲಕ್ಕೆ ತಕ್ಕಂತೆ ಶ್ವಾಸವನ್ನು ಎಷ್ಟು ಹಿಡ್ಕೋತೀರಾ ಅನ್ನೋದು ಮುಖ್ಯ ಅಲ್ಲ, ಶ್ವಾಸವನ್ನು ಯಾವ ರೀತಿ ಬಿಡ್ತಾ ಇದ್ದೀರಾ ಅದು ಮುಖ್ಯ. How do you release your initial breath? First inhale, then you exhale. To practice it, rise it a bit loudly so that you're conscious about leaving your breath. Some people get the grip immediately. Some people, you may find it difficult for some time till you get the practice. Why I'm telling you is because this is Anuswara. You have to start doing that Anuswara. Yakandre the whole mantra is depending on Om Ha With this ha, you invoke and bring out ha to start the process of mantra. When you start this mantra ha, automatically your breath is in a systematic pattern. Because in your Hridaya Akasha, in the spiritual heart, Hridaya Akasha andre spiritual heart, English nalli. Hridaya Akasha means spiritual heart. Without spiritual heart, without invoking the spiritual heart, you cannot bring out the mantra inside you. ಆ ಬ್ರೆತ್ ಜೊತೆಗೆ ಅದು ರೆಸೋನೇಟ್ ಆಗಬೇಕು, ಹಾಗೇ ಅಳ್ಳಾಡಬೇಕು. ಈ ಹಾ ಅಂತ ಹೇಳ್ತಾ ಇದ್ದಾರೆ, ಗಂಟ್ಲು, ಎದೆ, ಅದರ ಒಳಗಡೆ ಯು ಸ್ಟಾರ್ಟ್ ಫೀಲಿಂಗ್ ದ ವೈಬ್ರೇಷನ್. ಅದು ಟೂ ಬರ್ಲಿ, ವೈಬ್ರೇಷನ್ಗಿಂತ ಹೆಚ್ಚಾಗಿ ಸ್ವಲ್ಪ ಯು ಫೀಲ್ ದಟ್ ವೈಬ್ರೇಷನ್. ಹೇಳಕ್ಕೆ ತುಂಬ ಈಸಿಯಾಗಿ ಅನಿಸುತ್ತೆ, ನೀವು ಟ್ರೈ ಮಾಡಿ.
We now go to the next syllable. We go to Re. When you tell RE, you see that E is placed next to the R, but E is placed on the top. So the upper E is placed in the upper. That means that E should be pronounced much more. So when you say Har you close the lip, that Ra, you just close it with that E. R, Ha, Ri. Because what happens, now you have invoked the Hridayakasha. When you invoke the Hridayakasha, it has to be closed with that symbol of E. And that E should be Swara. A is a Swara. E is also a Swara. That is why we have placed it as R and E. So you say Hari, Sari, Sari, so that you close all the devatas inside your heart, that Hridaya Akasha, and you close that lid on the top with E. Once you invoke from deep inside, you invoke all the gods inside your Hridaya. So we don't know which god, but we know that Moola Swarupa is that Adiparashakti, the Divine Mother. So you close that loop. Once you invoke that, you close that lid on the top, like you put Vagarane, and then you close that lid on the top so that the aroma does not go out. Likewise, the aroma of a sadhana should not go out, and that should be inside you, and that inside you will give you enlightenment, and that enlightenment will continue in your future generations, whether you like it or not. That is why we close the lid on the top. Om Ha. Then we say Hreem. So once you close your Hridaya Akasha with that Ikara, Ha Om Ha. So you are invoking all the 33,000 crore forms of God which is placed in your Hridaya Akasha. Once you bring out, all these Shaktis will come out from your Hridaya Akasha. And once you do that,
ಈಗ ಅದಾದಮೇಲೆ ಅನುಸ್ವರದಲ್ಲಿ ಅದನ್ನು ಕಂಪ್ಲೀಟಾಗಿ ಸೀಲ್ ಮಾಡಬೇಕು. ಹೃದಯಾಕಾಶನ ಸೀಲ್ ಮಾಡಬೇಕು. ಓಂ ಹಾ ರೀ ಅಂತ ಹೇಳಿ ಅನುಸ್ವರದಲ್ಲಿ ಸೀಲ್ ಮಾಡಿ ಲಾಕ್ ಮಾಡಬೇಕು. ಆದ್ದರಿಂದ ಅನುಸ್ವರ ಅಂದರೆ ಏನು? ಆದ್ದರಿಂದ ನಾನು ಹೇಳೋದನ್ನು ಗಮನಿಸಿ. ಆಮೇಲೆ ನಾನು ಹೇಳಾದ್ಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡೋಣ. ಹಾ ರೀ. ಈಗ ಅನುಸ್ವರ ತಗೊಳ್ಳೋಣ. ರೀ ಅಲ್ಲಿ ಡಬಲ್ ಎಮ್ ನೋಡಿ, ಅಂತ ಅನುಸ್ವರ. ಡಬಲ್ ಎಮ್ ಅಂದರೆ ಅನುಸ್ವರ. ಅದನ್ನು ಅಂತ ಹೇಳಿ ಕ್ಲೋಸ್ ಮಾಡಬೇಕು. ಯಾಕೆಂದರೆ ಇದು ಒಂದು ಹೃದಯ ಆಕಾಶ ಅನ್ನೋದು ಒಂದು ಕುಡ ಇದ್ದಂಗೆ, ಸಣ್ಣ ಕುಡಿಕೆ ಇದ್ದಂಗೆ. ಆ ಕುಡಿಕೆನಲ್ಲಿ ಅದನ್ನು ಒಳಗಡೆ ಇಟ್ಟು, ಹೃದಯ ಆಕಾಶ ಈಸ್ ದ ಕಾನ್ಕ್ಲೇವ್ ಆಫ್ ದ ಸ್ಪಿರಿಚುವಲ್ ಹಾರ್ಟ್. ಅದು ಒಂದು ಸಣ್ಣ ಕುಡಿಕೆ ಇದ್ದಂಗೆ ಒಳಗಡೆ. ಸೊ ಅದರಲ್ಲಿರೋದು ಬ್ಲಡ್ ಎಲ್ಲ ಪ್ಯೂರಿಫೈ ಆಗಿ ಬರೋತಕ್ಕಂಥದ್ದು ಈಚೆ ಬ್ಯಾಡ್ ಬ್ಲಡ್ ಎಲ್ಲ ಹೋಗೋ ರೀತಿ, ಹಾಗೆ ಒಳ್ಳೆ ಬ್ಲಡ್ ಮಾತ್ರ ಉಳ್ಕೊಳ್ಳುತ್ತೆ. ಆ ಒಳ್ಳೆ ಬ್ಲಡ್ಡು ಸೀದಾ ನಮ್ಮ ಮೆದುಳಿಗೆ ಹೋಗಿ ರೀಚ್ ಆಗುತ್ತೆ. ಆಕ್ಸಿಜನೇಟೆಡ್ ಬ್ಲಡ್. ಈ ಅಂತ ಮಾಡಿದಾಗ ಅದು ತರಂಗ ತಲೆ ಒಳಗಡೆ ಗಿಣ್ಣನ್ನುತ್ತೆ. ಆ ಹ್ರೀಂಕಾರದಲ್ಲಿ ತಲೆ ಒಳಗಡೆ ಗಿಣ್ಣನ್ಬೇಕು. ರೀಂ ಅನ್ಬೇಕು. ಸೊ ಹಾ ಈ ಡಬಲ್ ಎಮ್ ಹಾ ರೀ. ಈಗ ಈಗೆಲ್ಲ ಸೇರಿಸ್ಕೊಂಡು ನಾನು ಹ್ರೀಂ ಅಂತ ಹೇಳಿ ಒಳಗಡೆ ವೈಬ್ರೇಟ್ ಆಗಬೇಕು. ಆ ವೈಬ್ರೇಟ್ ಆದ್ರೇ ಆ ವೈಬ್ರೇಟೆಡ್ ಎನರ್ಜಿ ಸೀದಾ ಮೆದುಳಿಗೆ ಇರುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೇ ಮೆದುಳು ಗಿಣ್ಣನ್ಬೇಕು. ಅದಾದ್ರೇ ನೆಕ್ಸ್ಟ್ ಪ್ರೋಸೆಸ್ ಈಸ್ ಆ ವೈಬ್ರೇಷನ್ ಎಲ್ಲ ನಿಮಗೆ ಒಳಗಡೆಯಿಂದ ನಿಮಗೆ ಕಂಪ್ಲೀಟ್ ಮೆದುಳು ಹೃದಯದ ಜೊತೆಗೆ ಸ್ಪಂದಿಸಬೇಕು. ಮೆದುಳು ಇಲ್ಲೆಲ್ಲೋ ಇದೆ, ಹೃದಯ ಇಲ್ಲೆಲ್ಲೋ ಇದೆ, ಹೃದಯ ಆಕಾಶ. ಸೊ ಇದೆರಡು ಹೋಗಿ ಟ್ಯಾಂಡಮಲ್ಲಿ ಸುತ್ತಾಡಬೇಕು. ಆ್ಯಕ್ಸಿಲ್ ಆ್ಯಂಡ್ ಕ್ವಾರ್ಟರ್ ಪೆನ್ ಇದ್ದಂಗೆ. ಆ್ಯಕ್ಸಿಲ್ ಸುತ್ತಾ ಇರುತ್ತೆ. ಆ್ಯಕ್ಸಿಲಿಂದ ಇಟ್ ಕನ್ವರ್ಟ್ಸ್ ದಟ್ ಎನರ್ಜಿ ಟು ದ ವೀಲ್, ಡ್ರೈವ್ಗೆ. ಒಂದು ಮೋಟರ್ ಸೈಕಲ್ ಅಥವಾ ಒಂದು ಕಾರ್. ಸೊ ಹಿಂದ್ಗಡೆ ವೀಲಲ್ಲಿ ಆ ಆ್ಯಕ್ಸಿಲ್ ಸುತ್ತತ್ತೆ. ಹಿಂದೆ ವೀಲ್ ಅಂದರೆ
ಪಿನಿಯನ್ ಇದೆಲ್ಲ ಸುತ್ತತ್ತೆ, ಮುಂದ್ಗಡೆ ಅದನ್ನು ಪುಷ್ ಮಾಡುತ್ತೆ ಫ್ರಂಟ್ ವೀಲ್ಗೆ. ಅದೇ ಥರ ನಮಗೆ ಫ್ರಂಟ್ ವೀಲ್ ಇರೋದು ಮೆದುಳು, ಇದಿರೋದು ಬ್ಯಾಕ್ ವೀಲಲ್ಲಿರೋದು ಹೃದಯ ಆಕಾಶ. ಹೃದಯ ಆಕಾಶದಲ್ಲಿರೋ ದೇವರನ್ನು ತೊಗೊಂಡೋಗಿ 33,000 ಕೋಟಿ ದೇವರನ್ನ ತೊಗೊಂಡೋಗಿ ತಲೆಯಲ್ಲಿ ಕೂರಿಸ್ಬೇಕು. ಆ ಕೂರಿಸಿ ಆಗಲೇ ಅದಕ್ಕೆ ಶಕ್ತಿಪಟನೆ ಅಂತ ಹೇಳೋದು. ಇಲ್ಲಿರೋ ಫೋರ್ಸನ್ನು, ಪ್ರಾಣಶಕ್ತಿನ ತೊಗೊಂಡೋಗಿ ಮೆದುಳು ಒಳಗಡೆ ಬಂದು ಅದು ಹಾಗೆ ಗುಯ್ಗುಟ್ಟೋದು, ತಿರುಗಬೇಕು. ಹಿಂಗೆ ತಿರುಗ್ತಾ ಹೋದಾಗ ಮೆದುಳೆಲ್ಲ ನಮಗೆ ಚಾಲು ಆಗುತ್ತೆ. ಆ ಚಾಲು ಆಗೋ ಪೋರ್ಷನ್ನೇ ಎನ್ಲೈಟನ್ಮೆಂಟ್. ಅದು ಫಸ್ಟು ಲೈಟನ್ ಮಾಡ್ಕೊಳ್ಳೋದು, ರೀ ಅಂತ ಈ ಅಂದಾಗ ಈ ಪವರ್ನ ತೊಗೊಂಡೋಗಿ ಬ್ರೈನಿಗೆ ಕೂರಿಸೋದು. ಆ ಬ್ರೈನ್ ಕೂರಿಸಿದಾಗ ತನಗೆ ತಾನೇ ಇಡೀ ಮೆದುಳು, ಇಟ್ ವಿಲ್ ಬಿ ಇನ್ ಟ್ಯಾಂಡಮ್ ವಿತ್ ದ ಹಾರ್ಟ್. ಹೃದಯ ಒಳಗಡೆ ಅದು ಹೋಗಿ ಅದು ಸ್ಪಂದಿಸಬೇಕು. ಆ ಸ್ಪಂದಿಸಿದ್ರೇ ನಮಗೆಲ್ಲ ಬಲ್ಬು 1,000 ಕೋಟಿ ಬಲ್ಬ್ಗಳು ಹಾಕಿದಂಗೆ ಒಳಗಡೆ ಪ್ರಕಾಶಮಯವಾಗುತ್ತೆ. ಆ ಪ್ರಕಾಶನೇ ಎನ್ಲೈಟನ್ಮೆಂಟ್ ಅಂತ ಕರೆಯೋದು. ಇದು ಟೆಕ್ನಿಕಲ್. ಇದಕ್ಕೆಲ್ಲ ಫೈನಲ್ಲಾಗಿ ಒಂದು ಸಾಸಿವೆ ದೇವರ ಕೃಪೆ ಬೇಕು. ಇದನ್ನು ಮಾಡ್ತಾ ಬಂದಾಗ ಆಟೋಮೆಟಿಕ್ಕಾಗಿ ಬ್ರೀದಿಂಗ್ ಇನ್ ಬ್ರೀದಿಂಗ್ ಔಟ್, ಪೂರಕ ರೇಚಕ. ಕೊನೆಯಲ್ಲಿ ಈ ಮೇಲ್ಗಡೆ ಹೋಗಿ ನಾವು ತೊಗೊಂಡೋಗ್ಬೇಕಾದ್ರೆ ಅಂತ ಹೇಳಿ ಅನುಸ್ವರದಲ್ಲಿ ಮೇಲ್ಗಡೆ ಮೆದುಳಿಗೆ ಹೋಗಿ ಅದು ಗುಯ್ ಅಂತ ಗುಟ್ಟತ್ತೆ. ಅದಕ್ಕೆ ಹೆಸರು ಏನು ಅಂದಾಗ ಪೂರಕ ರೇಚಕ ಆದಮೇಲೆ ಆ ಮೆದುಳಿಗೆ ಅಳ್ಳಾಡಬೇಕಾದ್ರೆ ಮೆದುಳು ಅದನ್ನು ಕುಂಭಕ ಅಂತ ಕರಿತೀವಿ. ಪೂರಕ ರೇಚಕ, ಶ್ವಾಸನ ಎಳ್ಕೊಳ್ಳೋದು, ಶ್ವಾಸವನ್ನು ಬಿಡೋದು. ಕೊನೆಯಲ್ಲಿ ಕುಂಭಕನಲ್ಲಿ ಹಾಗೆ ಶ್ವಾಸ ಕಟ್ಟೋದಲ್ಲ, ಇಟ್ಸ್ ನಾಟ್ ಅ ಟೆಕ್ನಿಕ್, ಅದು ಆಟೋಮೆಟಿಕ್ಕಾಗಿ ಆಗುತ್ತೆ. ಪೂರಕ ರೇಚಕ ಆದಮೇಲೆ ಇದೆ ಹ ಓಂ ಹರಿ ತಲೆಯೆಲ್ಲ ಗಿಣ್ಣುತ್ತೆ. ದ್ಯಾಟ್ ಈಸ್ ಗೋಯಿಂಗ್ ಟು ಬಿ. ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದಾಗ ಓಂ ಹ್ರೀಂ ಅದು ಎನ್ಲೈಟನ್ಮೆಂಟ್ಗೆ ಹೋಗುತ್ತೆ. ಶಿಷ್ಯ ಆದಮೇಲೆ ಆ ಗುರುವಿನ ಸಾನ್ನಿಧ್ಯಕ್ಕೆ ಬರೋಕ್ಕೆ ಶುರು ಮಾಡಿದಾಗ ಗುರು ಉದ್ದೇಶ ಏನು? ಟು ಎನ್ಲೈಟನ್ ಆಲ್ ದ ಡಿಸೈಪಲ್ಸ್. ತಲೆ ಗಿಣ್ಣಂತ ಇರಬೇಕು. ಒಂದು ಕಡೆ ಪೂಜೆ ವಿಧಾನ ಷೋಡಶ ಉಪಚಾರ ಒಂದು ಕಡೆ ರಿಲಿಜಿಯಸ್, ಇಲ್ಲಿ ಸ್ಪಿರಿಚುವಲ್ ಅಂದಾಗ ಹ್ರೀಂ ಇದನ್ನು ಮಾಡಿದಾಗ ಇಟ್ ಈಸ್ ರಿಲಿಜಿಯಸ್ ನೋ ಡೌಟ್, ಬಟ್ ಸ್ಪಿರಿಚುವಲ್. ದ ಫುಲ್ ಎಸೆನ್ಸ್ ಆಫ್ ಸ್ಪಿರಿಚುಯಾಲಿಟಿ ನಿಮ್ಮೊಳಗಡೆ ಬರುತ್ತೆ. ಹೊರಗಡೆ ನಾವು ಊದ್ಕಡ್ಡಿ ಹಚ್ಚೋದು, ದೇವರಿಗೆ ಪೂಜೆ ಅಲಂಕಾರ ಎಲ್ಲ ಮಾಡೋದು ಹೊರಗಡೆ ರಿಲಿಜಿಯಸ್ಸು. ಒಳಗಡೆ ಹೃದಯದ ಒಳಗಡೆ ಇರೋತಕ್ಕಂಥ ಹೃದಯ ಆಕಾಶನ ತೆಗೆದು ತಲೆ ಒಳಗಡೆ ಆ ಅನುಸ್ವಾರ ಅಂತ ಹೇಳೋ ಥರ ಮಾಡಿದಾಗ ಅದು ತಲೆ ಒಳಗಡೆ ಜಿನ್ನನ್ನುತ್ತೆ. ಹಾಗೆ ತಲೆಯೆಲ್ಲ ಗಿಣ್ಣಂತ ಇರುತ್ತೆ, ಏನೋ ತಲೆ ತಿರುಗ್ದಂಗೆ ಅನಿಸುತ್ತೆ. ಸೊ ನೆನ್ನೆ ನಾನು ಮೇಕಲಂಗೆ ಹೇಳ್ತಾ ಇದ್ದೆ, ಆ ತಲೆ ಗಿಣ್ಣು ಅನ್ಬೇಕದು. ಅದಂದ್ರೇ ದಟ್ ನಿಮಗೆ ಯು ಆರ್ ಟೇಕಿಂಗ್ ದ ಫುಲ್ ಎಫೆಕ್ಟ್ ಆಫ್ ದ್ಯಾಟ್. ಆ ಗಿಣ್ಣು ಅನ್ನೋದು ಕುಂಭಕ, ಪೂರಕ ರೇಚಕ.
ಒಳಗಡೆ ಎಳ್ಕೊಳ್ಳೋದು ಪೂರಕ, ಹೊರಗಡೆ ಬಿಡೋದು ರೇಚಕ. ಆದರೆ ಮಧ್ಯ ಅದನ್ನು ಹಿಡಿದು, ಅದಕ್ಕೇನು ದಮ್ ಹಿಡಿಯೋದಲ್ಲ, ಆ ಹ್ರೀಂಕಾರದಲ್ಲೇ ಅದಿದೆ. ಹಾ ಕೊನೆಯ ಅನುಸ್ವರ. ಓ ಹಾರಿ ಆ ರೀತಿ ಓ ಹ್ರೀ ಅನುಸ್ವಾರದಲ್ಲಿ ಕ್ಲೋಸ್ ಆಗಿ ಸೀಲ್ ಮಾಡೋದು. ರೀ ಓಪನ್ ಮಾಡ್ತೀರ, ಎಲ್ಲ ಒಳಗಡೆ ಇರೋತಕ್ಕಂಥ ನಾಭಿಯಿಂದ ದೇವರ ಶಕ್ತಿಗಳೆಲ್ಲ ಹೋಗಿ ಹೃದಯದಲ್ಲಿ ಕೂರಿಸ್ಕೋತೀರ. ಆ ಅಂತ ತರಂಗ, ಆ ಇಂ ಅನ್ನೋತಕ್ಕಂಥ ಅನುಸ್ವರ, ಅನ್ನೋದು ಅನುಸ್ವರ, ಅನುಸ್ವರದಲ್ಲಿ ಹೋಗಿ ಅದನ್ನು ಕ್ಲೋಸ್ ಮಾಡಿ, ಅದನ್ನು ರೌಂಡ್ ಮಾಡಿ, ಅದನ್ನು ಅರ್ಗ ಹಾಕಿ ಸೀಲ್ ಮಾಡಿಬಿಡ್ಬೇಕು. ಸೀಲ್ ಮಾಡಿದಾಗ ನಿಮಗೆ ಯಾವ ದೇವರು ಯಾವ ಸಾಧನೆಗೆ ಬರಬೇಕಾರೋ ಆ ದೇವರು ತನಗೆ ತಾನೇ ಈಚೆ ಬರ್ತಾನೆ. ಅವನು ದಿರ್ ಇಸ್ ನಥಿಂಗ್ ಫಿಸಿಕಲ್ ಬಟ್ ಇಟ್ ಈಸ್ ಎನರ್ಜಿ. ಆ ಕುಡುಕೆ, ಸಣ್ಣ ಕುಡುಕೆ, ಹೃದಯ ಆಕಾಶ ಇಸ್ ಓನ್ಲಿ ಇಟ್ ಇಸ್ ದ ಕಾನ್ಕ್ಲೇವ್ ಆಫ್ ದ ಹಾರ್ಟ್. ಒಂದು ಕುಡುಕೆ, ಅರ್ಥ ಆಯ್ತಾ? ಸಣ್ಣ ಕುಡುಕೆ, ಇಟ್ಸ್ ಅ ಸ್ಮಾಲ್ ಪಾಟ್, ಕುಡುಕೆ. ಏನು ಹಬ್ಬ ಅಂದರೆ ಒಂದು 2 inches by 1.5 inch ಇರ್ಬೋದು ಆ ಕುಡುಕೆ. ಅದು ನಮ್ಮ ಹೃದಯ ಆಗುತ್ತೆ. ಅಲ್ಲೇನಾಗುತ್ತೆ ಅಂದರೆ ಬ್ಯಾಡ್ ಬ್ಲಡ್ ಒಳಗಡೆ ಹೋಗಿ ಹೊರಗಡೆ ಎಲ್ಲ ಬ್ಯಾಡ್ ಬ್ಲಡ್ಡು ಈಚೆ ಅನುಸ್ವರದಲ್ಲಿ ಬ್ಯಾಡ್ ಬ್ಲಡ್ ಬಂದಾಗ ಒಳಗಡೆ ಪ್ಯೂರ್ ಎನರ್ಜೆಟಿಕ್ ಬ್ಲಡ್ ಹೋಗಿ ಅಲ್ಲಿ ಸೇರಿಸುತ್ತೆ. ಅದು ಸೇರಿಕೊಂಡಾಗ ಆ ಬ್ಲಡ್ಡು ಒಳಗಡೆ ಹೃದಯದಿಂದ ಹೋಗಿ ಕಂಪ್ಲೀಟ್ ಮೆದುಳು ಭಾಗ ಫುಲ್ ಹೋಗಿ ಆ ಬ್ಲಡ್ಡು ಆಕ್ಸಿಜನೇಟೆಡ್ ಬ್ಲಡ್, ಇಂಗ್ಲೀಷ್ನಲ್ಲಿ ಕಂಪ್ಲೀಟ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಮೆದುಳಿಗೆ ಹೋಗೋದು ಅಷ್ಟೇ. ಬಾಡಿಗೆ ಫುಡ್ ಬೇಕು, ಆದರೆ ಮೆದುಳಿಗೆ ಆಕ್ಸಿಜನೇಟೆಡ್ ಬ್ಲಡ್ ಬೇಕು. ಆ ಬ್ಲಡ್ ಇದ್ದಾಗ ಏನಾಗುತ್ತೆ ಅಂದಾಗ ಕಂಟಿನ್ಯೂಸ್ ಎನ್ಲೈಟೆಂಡ್ ಬ್ಲಡ್ ಹೋಗ್ತಾ ಬಂದಾಗ ವಿತ್ ಅ ಮಂತ್ರ ಅದು ಇಟ್ ಗೋಸ್ ಆನ್. ನಾವು ಹೇಗೆ ಒಂದು ಕೆಳಗಡೆ ಇರೋ ಸಮ್ ಟ್ಯಾಂಕಲ್ಲಿ ಹೊಗೊಂಡೋಗಿ ಓವರ್ ಹೆಡ್ ವಾಟರ್ ಟ್ಯಾಂಕ್ಗೆ ನೀರು ತುಂಬ್ತೀವೋ ಅದೇ ರೀತಿ ನಾವು ಕೆಳಗಡೆಯಿಂದ ದೇವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಕೂರಿಸ್ಬೇಕು. ಇಲ್ಲಿಂದ ಮೆದುಳಿಗೆ ತೊಗೊಂಡೋದಾಗ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಎನ್ಲೈಟನ್ಡ್ ಬೀಯಿಂಗ್. ಆಗ ನೋಡಿ ನಾವೆಲ್ಲ ಆಲ್ ಬಿಕಮ್ ಎನ್ಲೈಟನ್. ಟೆಕ್ನಿಕ್ ಅಷ್ಟೇ, ನಾನಾ ರೀತಿ ಗುರುಗಳು ಅದರ ನಾನಾ ರೀತಿ ಅದನ್ನು ಹೇಳ್ಕೊಡ್ತಾರೆ. ಬಟ್ ಫೈನಲ್ ಟೆಕ್ನಿಕ್ ಇಷ್ಟೇ, ಸಿಂಪಲ್ ಟೆಕ್ನಿಕ್. ಹ್ರೀ ರೀ ಓ ಹ್ರೀ ಅನುಸ್ವರ. ಅದನ್ನು ಇಟ್ಕೊಂಡಷ್ಟು ಒಳಗಡೆ ಅಳ್ಳಾಡ್ತಾ ಇರಬೇಕು. ನಿಮಗೆ ಯಾವ ಸಾಧನೆಗೆ ಮಂತ್ರ ಬೇಕೋ ಆ ಮಂತ್ರ ಈಚೆ ಬರುತ್ತೆ. ಈಚೆ ಬಂದು ಆ ಮಂತ್ರದ ದೇವತೆ ಕರ್ಕೊಂಡೋಗಿ ಮೆದುಳಲ್ಲಿ ಕೂತ್ಕೊಳ್ಳುತ್ತೆ. ಆ ಮೆದುಳಲ್ಲಿ ಕೂತ್ಕೊಂಡಾಗ ತನಗೆ ತಾನೇ ಇಡೀ ಮೆದುಳು ವೈಬ್ರೇಟ್ ಆಗುತ್ತೆ. ಅದರ ಎನರ್ಜಿ ಎಲ್ಲ ಮೆದುಳು ಒಳಗಡೆ ಚೆನ್ನಾಗಿ ತುಂಬ್ಕೊಳ್ಳುತ್ತದು. ತುಂಬಿಕೊಂಡಾಗ ನೀನು ಏನು ಹೇಳ್ತೀವೋ ಕೆಲಸ ಮಾಡುತ್ತೆ ಅದು. ವಾಟ್ ಯು ಇಂಟೆಂಟ್ ಟು ಡಿ, ಇದನ್ನೇನು ಮಾಡ್ತೇವೆ ಇನ್ ಅ ವೆರಿ ಕ್ರೂಡ್ ವೇ. ಈ ಮಾಂತ್ರಿಕರೆಲ್ಲ ಇದನ್ನೇ ಮಾಡ್ತಾರೆ. ಈ ಟೆಕ್ನಿಕ್ ಗೊತ್ತಿಲ್ಲ, ಅದೇನು ಮಾಡ್ತಾರೆ, ಅನುಸ್ವರದಲ್ಲಿ ತೊಗೊಂಡೋಗಿ ಅಂತ ಹೇಳಿ ಅದನ್ನೇನು ಮಾಡ್ತಾರೆ ಅಂದರೆ, ಅನುಸ್ವರ ಸಿಗ್ಲಿಕ್ಕೆ ಮುಂಚೆ ಏನು ಮಾಡ್ತಾರೆ, ಅದಕ್ಕೆ 2,000, 3,000, 5,000 ಜಪಗಳು ಅಥವಾ 50,000, 1,00,000 ಅಂತ ಹೇಳಿ ಜಪಗಳನ್ನ ಮಾಡಿ 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 ಆ ಹರೀಮನ್ನು ತೊಗೊಂಡೋಗಿ ಅಲ್ಲಿ ಕೂರಿಸ್ತಾರೆ. ಕಂಟಿನ್ಯೂಸ್ ಪ್ರಾಕ್ಟೀಸ್ ಆಫ್ ಅನುಸ್ವಾರ.
ಅದನ್ನು ತೊಗೊಂಡೋಗಿ ಇಟ್ಟು ಅವ್ರ ಮೆದುಳೆಲ್ಲವೂ ಅದು ಎಲ್ಲಿ ಆಗುತ್ತೆ ಅಂದರೆ ಫೈನಲಿ ದ ಮೆದುಲ್ ಬಿಕಮ್ಸ್ ಒನ್ ವಿತ್ ದ ಹಾರ್ಟ್ ಆ್ಯಂಡ್ ದ ಹಾರ್ಟ್ ಬಿಕಮ್ಸ್ ಒನ್ ವಿತ್ ದ ಹೋಲ್ ಆಫ್ ದ ಬಾಡಿ. ಆದ್ದರಿಂದ ಅವ್ರು ಏನೇ ತಾಂತ್ರಿಕರು ಏನು ಮಾಡ್ತಾರೆ ಅಂದರೆ ತಂತ್ರದಲ್ಲಿ ನಾವು ಈ ಸದಾಕರು ಅಂದರೆ ಸದಾಚಾರರು ಈ ರೀತಿ ಹೃದಯದಿಂದ ತೊಗೊಂಡೋಗಿ ಮೆದುಳು ಕೂರಿಸ್ತೀವಿ, ನೀವೆಲ್ಲ ಸದಾಚಾರರೇ. ಆದರೆ ತಾಂತ್ರಿಕರು ಏನು ಮಾಡ್ತಾರೆ ಅಂದರೆ ಅದನ್ನು ಬೈ ಫೋರ್ಸ್ಫುಲ್ಲಾಗಿ ಅದಕ್ಕೆ ಏನಾದ್ರು ಬೇರೆ ನಿಯಮ ನಿಷ್ಠೆಗಳನ್ನೆಲ್ಲ ಇಟ್ಟುಕೊಂಡು ಅದನ್ನು ತೊಗೊಂಡೋಗಿ ಅವರು ಮೆದುಳಲ್ಲಿ ಕೂರಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಕೆಲವು ಸಲ ಕಂಟಿನ್ಯೂಸ್ ಸಾಧನೆ ಇದ್ರೇ ಆ ಮೆದುಳಲ್ಲಿ ಕೂತ್ಕೊಳ್ಳೋದು, ಇಲ್ಲಾಂದರೆ ಕೂತ್ಕೊಳ್ಳೋದ, ಇಟ್ ವಿಲ್ ನಾಟ್ ಸಿಟ್. ಸೊ ಕಂಟಿನ್ಯೂಸ್ ಆಗಿ ಜಪ ಮಾಡಿ ಅದನ್ನು ಏನು ಮಾಡ್ತಾರೆ, ಅದನ್ನು ಕೂರಿಸ್ಕೊಂಡಾಗ ಏನು ಮಾಡ್ತಾರೆ, ದೇ ಬಿಕಮ್ ಹೈಲಿ ಪ್ರೊಫಿಷಿಯಂಟ್ ಇನ್ ದೇರ್ ವರ್ಕ್. ಸೊ ಅವ್ರೇನಾದ್ರು ಒಂದು ಸಲ ಮಂತ್ರ ಹಿಂಗೆ ಅಂತ ಅಂದಾಗ ತಕ್ಷಣ ಸರಿ ಹೋಗುತ್ತೆ. Because they are able to convince you, mind, in the mental way, and also they establish from the mind, from your mind to your heart. So a mantra ಹೇಳಿದಾಗ so the whole body vibrates with that energy. That is the whole point in life. ಅದಕ್ಕೆ ನೋಡಿ ಓಂ ಹಾಯ್ ಸೊ ಆದ್ದರಿಂದ ಐಮೋ ಹ್ರೀಮೋ ಕ್ಲೀಮೋ, ದಿಸ್ ಇಸ್ ಹೌ ಇಟ್ ಇಸ್. ಈಗ ಕಾಳಿ ಮಂತ್ರ ಕೊಟ್ಟಿದ್ದೀನಿ ನಿಮಗೆ ಉದಾಹರಣೆಗೆ. ಓಂ ಕ್ಲೀಂ, ಕೊನೆಯಲ್ಲಿ ಅನುಸ್ವರದಲ್ಲೇ ಮುಗಿಸ್ಬೇಕು. ಅನುಸ್ವರ ಮುಗಿಸಿದ್ರೇ ಹೃದಯದಲ್ಲಿರೋತಕ್ಕಂಥ ಈ ಕಾಳಿನ ತೊಗೊಂಡೋಗಿ ಬ್ರೈನಲ್ಲಿ ವರ್ಕ್ ಮಾಡೋ ಹಂಗೆ ಅದರಲ್ಲಿ ಸೇಕ್ರೆಡ್ ಸ್ಪೇಸ್. ಈ ಸೇಕ್ರೆಡ್ ಸ್ಪೇಸ್ ಇಲ್ಲದೆ ಹಾರ್ಟಿಂದ ಮೆದುಳಿಗೆ ತೊಗೊಂಡೋಗೋದೇ ಅದರಲ್ಲಿ ವಿಶಿಷ್ಟವಾದಂಥ ವಿಶೇಷ ಸ್ಪೇಸ್, ಅದರಲ್ಲೇ ಇರೋತಕ್ಕಂಥ ಪವಿತ್ರವಾದಂಥ ಸ್ಪೇಸ್, ಸೇಕ್ರೆಡ್ ಸ್ಪೇಸ್ ಮೆದುಳಲ್ಲಿ ಕೂರಿಸ್ಬೇಕು. ಸೊ ಆದ್ದರಿಂದ ನೀವು ತಾಂತ್ರಿಕರನ್ನ ನೋಡಿ ಅಥವಾ ಸಾಕಷ್ಟು ಸಾಧನೆ ಮಾಡೋರನ್ನ ನೋಡಿ ಏನಾಗುತ್ತೆ, ಮುಖದಲ್ಲಿ ಕಳೆ ಬರುತ್ತೆ. ಬಿಕಾಸ್ ಈ ಮುಖದಲ್ಲೆಲ್ಲ ಬ್ಲಡ್ ಹೋಗಿ ಈ ಮಕಾಲ ಇಟ್ ಲುಕ್ ಸೋ ಎನರ್ಜೆಟಿಕ್, ಒಂಥರ ತಳ ಅಂತಿರ್ತೀರ, ಬಿಕಾಸ್ ಯು ಆರ್ ಎನರ್ಜೆಟಿಕ್ ಅಲ್ವೇ. ಯು ಹ್ಯಾವ್ ಅ ವೆರಿ ಫ್ರೆಶ್ ಸ್ಕಿನ್, ದೆರ್ ಇಸ್ ನೋ ಪ್ಯಾಲರ್, ಒಂಥರ ಪೇಲ್ ಫೇಸ್ಡ್ ಆಗಿರಲ್ಲ, ನೀವು ಬ್ರೈಟಾಗಿ ಅಲರ್ಟಾಗಿರ್ತೀರ ನೀವು. ಓಕೆ, ಸೊ ಸಾಧನೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಇಟ್ಸ್ ಲೈಕ್ ಗೆಟಿಂಗ್ ಅ ಫೇಶಿಯಲ್ ಡನ್. ಸೊ ಇದೆಲ್ಲ ವೆರಿ ಸಿಂಪಲ್ ಟೆಕ್ನಿಕ್ಸ್, ನಿಮ್ಗೆ ಹೆಂಗೆ ಬೇಕಾದ್ರೂ ಅದನ್ನು ನೀವು ಉಪಯೋಗಿಸ್ಕೋಬೋದು. ಹಾ, ಅದಾದಮೇಲೆ ರೀ ಅಲ್ಲ, ಅದೇ ಥರ ಐಮ್, ಐ ಹ್ರೀ ಕ್ಲೀ. ಐಮ್ ಅನ್ನೋದು ಸರಸ್ವತಿ ಮಂತ್ರ, ಮೆದುಳಿಗೆ ಮಾತ್ರ. ಹ್ರೀಮ್ ಅನ್ನೋದು ದೇವಿ ಮಂತ್ರ, ಅದನ್ನು ತೊಗೊಂಡೋಗಿ ಮೊದಲು ಕೂರಿಸ್ಕೋಬೋದು. ಸೊ ಏನಾಗುತ್ತೆ, ಸರಸ್ವತಿ ಉಪಾಸನೆ ಮಾಡ್ತಾ ಇದ್ದಾಗ ಐಮ್ನ ಏನಾಗುತ್ತೆ, ಮೆದುಳು ಫುಲ್ಲಿ ಚಾರ್ಜ್ ಆಗುತ್ತೆ. ರೈಟ್ ಫ್ರಮ್ ದ ಪೈನಿಯಲ್ ಗ್ಲ್ಯಾಂಡ್, ರೈಟ್ ಫ್ರಮ್ ದ ಮೆಡುಲಾ ಆಬ್ಲಾಂಗಂಟ್, ಇದೆಲ್ಲ ತನಗೆ ತಾನೇ ಹೋಗುತ್ತೆ. ಕಾರ್ಟೆಕ್ಸು ಇದೆಲ್ಲ ಚೆನ್ನಾಗಿ ಬರುತ್ತೆ. ಆದರೆ ಹ್ರೀಮ್ ಮಾಡಿದಾಗ ಯೂನಿವರ್ಸಲ್ ಎಕ್ಸ್ಪ್ಯಾನ್ಷನ್ ಆಫ್ ಎನ್ಲೈಟನ್ಮೆಂಟ್. So what are you aiming at? You are aiming at the universal expansion of your brain, body and the limbs. So what is universal expansion? It is the brain, the body along with the limbs, along with all your organs. All organs thala it will be in full energy. It will be fully energized. That is the beauty of these mantras. ಇದೇ ಇರೋದು. ದಿಸ್ ಇಸ್ ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಬರ್ಕೊಂಡ್ರ? ಗುಡ್. ಈಗ ಓಂ ಹ್ರೀ ಅನ್ನೋದು ಅದೇ ಥರ ಐಮ್, ಸೇಮ್ ಥಿಂಗ್ ಐಮ್. ಅದಾದಮೇಲೆ ಕಾಳಿ ಮಂತ್ರ ಕ್ಲೀಂ
ವಿಚ್ ಅವರ್ ಮಂತ್ರ ಮೂರನ್ನು ಪ್ರಾಕ್ಟೀಸ್ ಮಾಡಿಸಿದ್ರೆ ನಿಮಗೆ, ಸೊ ವಾಟ್ ಎವರ್ ಮಂತ್ರ ಯು ಚೂಸ್ ಫಾರ್ ಯುವರ್ ಸೆಲ್ಫ್, ನಿಮ್ಮ ಮುಂದೆ ಯು ಹ್ಯಾವ್ ಅ ಲಿಸ್ಟ್ ಆಫ್ ಮಂತ್ರಾಸ್. ಆ ಮಂತ್ರ ಉಚ್ಚಾರಣೆ ನಾನು ಹೇಳ್ಕೊಟ್ಟಿದ್ದೀನಿ ಈಗ. ಆ ಮಂತ್ರ ಉಚ್ಚಾರಣೆ ಹಾಗೇ ಮಾಡ್ತಾ ಬಂದಾಗ ಯು ವಿಲ್ ಅಟೈನ್ ನಾಟ್ ಓನ್ಲಿ ಪ್ರಾಸ್ಪರಿಟಿ, ಅಲಾಂಗ್ ವಿತ್ ಪ್ರಾಸ್ಪರಿಟಿ ಯು ವಿಲ್ ಅಟೈನ್ ಎನ್ಲೈಟನ್ಮೆಂಟ್. ಎನ್ಲೈಟನ್ಮೆಂಟ್. You have to light that 1000 kind of a lamps in your brain. ಅದಕ್ಕೆ ನಾವು ಏನು ಹೇಳ್ತೀವಿ ಅಂದಾಗ, ಬ್ರಿಂಗ್ ಇನ್ 1000 billion suns to your life. Enlightenment. If you look at all the enlightened beings, if you describe or if their own disciples describe them, it is like, there is 1000 billion suns for them. And they are as cool as 1000 billion moons. ಯಾಕೆ ಹೇಳೋದು? ಯಾಕೆಂದರೆ ಈ ಥರ ಪ್ರಕಾಶಮಯವಾಗಿರ್ತಾರೆ, ಅಟ್ ದ ಸೇಮ್ ಟೈಮ್ ತಂಪಾಗೂ ಕಾಣಿಸ್ತಾರೆ. ದೇ ಆರ್ ಬ್ರಿಲಿಯಂಟ್ ಇನ್ ದರ್ ವಿಸ್ಡಮ್ ಆ್ಯಂಡ್ ದೇ ಆರ್ ಆ್ಯಸ್ ಕೂಲ್ ಆ್ಯಸ್ ಅ ಕ್ಯೂಕಂಬರ್. ಅದಕ್ಕೆ ಹೇಳೋದು, it is the disciples who describe their guru. ಓಕೆ, ಅವ್ರವ್ರಿಗೆ ಒಂದೊಂದು ಭಾವನೆ ಬರುತ್ತೆ. ಆ ಭಾವನೆಯಲ್ಲಿ ಅವರ ಗುರುಗಳನ್ನ ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತಾರೆ ಅನ್ನೋದು ಭಾಳ ಕ್ಲಿಯರಾಗಿ ಇರುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಮಂತ್ರದಿಂದ ಏನಾಗುತ್ತೆ ಅಂದರೆ, ನಮ್ಮ ಪರಸ್ಪರ ನಮ್ಮ ಸುತ್ತಮುತ್ತ ಇರೋರು ಎಲ್ಲರ ಜೊತೆನೂ ಕೂಡ ನಾವು ಅನ್ಯೋನ್ಯವಾಗಿ ಬಾಳೋತಕ್ಕಂಥ ವಿಚಾರ ಇರುತ್ತೆ. Why do we need this kind of a harmonious relationship with people? ಯಾಕಂದರೆ ಸಮರಸ ಏನಾಗುತ್ತೆ ಅಂದರೆ, ಇಟ್ ಗಿವ್ಸ್ ಯು ಅನ್ ಹಾರ್ಮೋನಿಕ್ ರಿಲೇಷನ್ಶಿಪ್ ವಿತ್ ಈಚ್ ಆ್ಯಂಡ್ ಎವ್ರಿಬಡಿ. ಯಾರು ನಮ್ಮನ್ನು ದ್ವೇಷ ಮಾಡೋರು ಯಾರೂ ಇರಲ್ಲ. ಕ್ರಮೇಣ ದ್ವೇಷ ಮಾಡೋರು ಇದ್ದರೂ ಕ್ರಮೇಣ ಹೊಟ್ಟೋಗುತ್ತೆ ದ್ವೇಷ. ಆ ದ್ವೇಷ ಬಂದರೆ ಹಿಂಸೆ ಬರುತ್ತೆ. ಆದ್ದರಿಂದ ಸಮರಸ ಭಾವನೆ ಬಂದಾಗ ನಮ್ಮಲ್ಲಿ ಇರೋತಕ್ಕಂಥ ನಮ್ಮ ಒಳಗಡೆ ಇರೋ ಅಂತರಂಗ ಎಲ್ಲ ನವರಸದಲ್ಲಿ ತನಗೆ ತಾನೇ ತೇಲ್ತಾ ಇರುತ್ತೆ. ದಟ್ ಈಸ್ ದ ಹೋಲ್ ಬ್ಯೂಟಿ ಆಫ್ ದಿಸ್ ಹಾರ್ಮೋನಿಕ್ ರಿಲೇಷನ್ಶಿಪ್. ಓಕೆ, ಟೈಮಿಂಗ್ ಪರ್ಫೆಕ್ಟಾಗಿರುತ್ತೆ. ಟೈಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಲೈಫಲ್ಲಿ ಟೈಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. 7 ವಯಸ್ಸಲ್ಲಿ ಏನಿರಬೇಕೋ ಅದಿರಬೇಕು, 17 ವಯಸ್ಸಲ್ಲಿ ಏನಿರಬೇಕೋ ಇರಬೇಕು, 47 ವಯಸ್ಸಲ್ಲಿ ಏನಿರಬೇಕೋ ಅದಿರಬೇಕು, ಕೊನೆಯಲ್ಲಿ 67, 68, 78 ವಯಸ್ಸಿನಲ್ಲೂ ಕೂಡ ಹಾಗೇ ಇರಬೇಕು ನಾವು. ಸೊ ದಟ್ ಶುಡ್ ನೋ ಬಿ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲೇಬಾರ್ದು. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಹೇಳ್ದಂಗೆ ಇದು ಇಂಟೇಕ್ ಆಫ್ ದ ಬ್ರೆತ್ ಆ್ಯಂಡ್ ಎಕ್ಸಲೇಷನ್ ಆಫ್ ದ ಬ್ರೆತ್ ಆ್ಯಂಡ್ ರಿಟೆನ್ಷನ್ ಆಫ್ ದ ಬ್ರೆತ್. ಈ ಮಂತ್ರ 3 ಕಡೆನೂ ನಾವು ಸ್ಪ್ಲಿಟ್ ಮಾಡ್ಕೋಬೋದು. ಪೂರಕ ಇಂಟೇಕ್ ಆ್ಯಂಡ್ ರೇಚಕ ಎಕ್ಸಲೇಷನ್ ಆ್ಯಂಡ್ ಕುಂಭಕ ರಿಟೆನ್ಷನ್. ಇದರಲ್ಲಿ ಓಂ ಹ್ರೀಂ. ಸೊ ಈ ಹ್ರೀಮನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ. ಆ ಪ್ರಾಕ್ಟೀಸ್ ಮಾಡಿದಾಗ ಅದಾದಮೇಲೆ ದೇವರುಗಳ ನಾಮ ಬರುತ್ತೆ, ಯಾವುದಕ್ಕೆ ಬೇಕಾದ್ರೂ ಬರುತ್ತೆ. ಅದರಲ್ಲಿ ಎಸ್ಪೆಷಲಿ 2ಕ್ಕೆ ಭಾಳ ಇಂಪಾರ್ಟೆಂಟ್, ಈ ಮಂತ್ರಕ್ಕೆ ಇಂಪಾರ್ಟೆಂಟು. ಒಂದು ದೇವಿ ಮಂತ್ರ, ಇನ್ನೊಂದು ಶಿವನ ಮಂತ್ರ. ಇವೆರಡಕ್ಕೂ ಭಾಳ ಮುಖ್ಯವಾಗುತ್ತೆ. ಶಿವನ ಮಂತ್ರ ನಾವು ಹೇಳಿದಾಗ ಅವೇರ್ನೆಸ್ ಬರುತ್ತೆ. ಅವೇರ್ನೆಸ್ ಬಂದಾಗ ವಿ ಬಿಕಮ್ ಸ್ಟಿಲ್, ನಾವು ಸ್ಥಿತಪ್ರಜ್ಞತ್ವಕ್ಕೆ ಹೋಗ್ತೀವಿ. ಶಿವನ ಮಂತ್ರ ಹೇಳಿದಾಗ ಸ್ಥಿತಪ್ರಜ್ಞತ್ವಕ್ಕೆ ಹೋಗ್ತೀವಿ. ವಿ ಬಿಕಮ್ ಸ್ಟಿಲ್. ದ ಮೈಂಡ್ ಡಸ್ ನಾಟ್ ಆಸಿಲೇಟ್. ಮನಸ್ಸು ಹೊಯ್ದಾಡಲ್ಲ, ಮನಸ್ಸು ಅಳ್ಳಾಡೋದಿಲ್ಲ. ಸೊ ಆದ್ದರಿಂದ ಶಿಷ್ಯಂದ್ರಿಗೆ ಪ್ರಥಮವಾಗಿ ಮನಸ್ಸು ಹೊಯ್ದಾಡಬಾರ್ದು, ಮನಸ್ಸು ಅಳ್ಳಾಡಬಾರ್ದು. ಆಗೇನಾಗುತ್ತೆ ಅಂದರೆ ಕಾನ್ಸಂಟ್ರೇಷನ್ ಬಂದು ನಮಗೆ ಎನ್ಲೈಟನ್ಮೆಂಟ್ಗೆ ಹೋಗಿ ಸೇರುತ್ತೆ. ಎನ್ಲೈಟನ್ಮೆಂಟಲ್ಲೂ ಸುಮಾರು ಸ್ಟೇಜಸ್ ಇದೆ. ಬಟ್ ಎನ್ಲೈಟನ್ಮೆಂಟಲ್ಲಿರೋ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜಲ್ಲಿ ಆಮೇಲೆ ಹೇಳೋಣ. ಈಗ ಸದ್ಯಕ್ಕೆ ಯು ಗೆಟ್ ದ ಗ್ರಿಪ್ ಆಫ್ ಯುವರ್ ಬ್ರೆತ್. ಫಸ್ಟು ಬ್ರೆತ್ ಮೇಲೆ ನಿಮಗೆ
ಕಂಟ್ರೋಲ್ ಇರಬೇಕು. ಯಾಕಂದರೆ ಬ್ರೆತ್ ಕಂಟ್ರೋಲ್ಗೆ ಇಟ್ಕೊಂಡ್ರೆ ಮೈಂಡು ಆ ಕಡೆ ಈ ಕಡೆ ಹೋಗಲ್ಲ. ನಿಶ್ಶಬ್ದವಾಗಿ ಹಾಗೆ ಕೂತ್ಕೋಬೋದು ಸಾಧನೆಗೆ. ಆ ಸಾಧನೆ ಕೂತ್ಕೊಂಡಾಗ ನಿಮಗೆ ಹಂತ ಹಂತವಾಗಿ ನಿಮಗೆ ಅವೇರ್ನೆಸ್ ಬರುತ್ತೆ. ಅವೇರ್ನೆಸ್ ಜೊತೆಗೆ ಎನ್ಲೈಟನ್ಮೆಂಟು ಆಗುತ್ತೆ. ಎನ್ಲೈಟನ್ಮೆಂಟ್ ಇರ್ಬೋದು, ಇಲ್ಲ ಅವೇರ್ನೆಸ್ ಇರ್ಬೋದು, ಬಟ್ ಎರಡೂ ಒಟ್ಟಿಗೆ ಬರ್ಬೋದು. ಅಥವಾ ಎನ್ಲೈಟನ್ಮೆಂಟ್ ಫಸ್ಟು, ಅವೇರ್ನೆಸ್ ಇರ್ಬೋದು, ಏನಾದರೂ ಪರವಾಗಿಲ್ಲ. ಅದು ದೇವಿ ಇಚ್ಛೆ, ಅದು ಆದಿಪರಾಶಕ್ತಿ ಇಚ್ಛೆ. ಬಟ್ ಇದು ಎರಡರಲ್ಲಿ ಗ್ಯಾರಂಟಿ ಸಿಗುತ್ತೆ, ಎರಡೂ ಸಿಗುತ್ತೆ. ಅದಕ್ಕೆ ಓಂ ಹ್ರೀಂ ಅಂತ ಮಾಡೋದು. ಮತ್ತೆ ಜ್ಞಾಪಿಸ್ಕೊಳ್ಳಿ, ಹ ಅದು ಹೇಳಬೇಕಾದ್ರೆ ಒಟ್ಟಿಗೆ ಅದನ್ನು ಸಿಂಕ್ರೊನೈಸ್ ಮಾಡ್ಕೋಬೇಕು. ನಾವೇನು ಮಾಡ್ತೀವಿ, ಎಲ್ಲ ಒಂದೊಂದಾಗಿ ಹಾಕಿ ಎಲ್ಲ ಸೇರಿಸಿ ಕೊಡ್ತೀವಿ, ಆ ಥರ. ಸೊ ಹ್ರೀಂ ಅನ್ನೋದು ಹಲವಾರು ಮಂತ್ರಶಕ್ತಿಗಳು. ಹ ಅನ್ನೋದು ನಮ್ಮ ಒಳಗಡೆ ಇರೋದು ನಿರಾಕಾರದ ಅಹಂಕಾರ. ಹ ಅನ್ನೋದು ಏನಾಗುತ್ತೆ ಅಂದರೆ ಶ್ವಾಸ ನಿರಾಕಾರದಲ್ಲಿರಬೇಕು, ಹಾಗೂ ಅಹಂರಹಿತ ಇರಬೇಕು. ಹಾನಲ್ಲಿ ಅಹಂರಹಿತ ಇರಬೇಕು. ಹಾ ಮಂತ್ರ ಏನಾಗುತ್ತೆ ಅಂದಾಗ ಅಗ್ನಿ ಮಂತ್ರದ ಜೊತೆಗೆ ನಿರಾಕಾರದ ಸ್ವರೂಪ ಜೊತೆಗೆ ನಮ್ಮ ಒಳಗಡೆ ಅಹಂಕಾರ ರಹಿತ ಇರಬೇಕು, ಅಹಾಕಾರ. ಅದಕ್ಕೆ ಹಾರೀ ನಾನು ಬೇಕಂತಲೇ ಬಿಡಿಸಿ ಹೇಳ್ತಾ ಇದ್ದೀನಿ. ನಿಮಗೆ ಅದು ಕಿವಿನಲ್ಲಿ ಭಾಳ ಕ್ಲಿಯರಾಗಿ ಕಿವಿನಲ್ಲಿ ಕೇಳಿಸೋದು ಮನಸ್ಸಿಗೆ ಹೋಗಬೇಕು. ಮನಸ್ಸಲ್ಲಿ ಬರೋತಕ್ಕಂಥದ್ದು ನಾವು ಸ್ವರ ಹೇಳಬೇಕು. ಆ ಸ್ವರ ಹೇಳಿದಾಗ ಇನ್ನೊಬ್ಬರಿಗೆ ಅರ್ಥ ಆಗಬೇಕು. ಸೊ ಆದ್ದರಿಂದ ಇದು ಎರಡೂ ಭಾಳ ಸಿಸ್ಟಮ್ಯಾಟಿಕ್ ಆಗಿರಬೇಕು. ಸೊ ಇಂಟೇಕ್ ಆಫ್ ಬ್ರೆತ್ ಆ್ಯಂಡ್ ಎಕ್ಸಲೇಷನ್ ಆಫ್ ದ ಬ್ರೆತ್. ಒಬ್ಬೊಬ್ಬರು ಧ್ವನಿ ಹೇಗಾರೂ ಇರಲಿ, ಬಟ್ ನಿಮ್ಮ ಧ್ವನಿನಲ್ಲಿ ನಿಮಗೆ ಆನಂದ ಸಿಗಬೇಕು, ನಿಮಗೆ ಸಂತೋಷ ಸಿಗಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಆ ಮಂತ್ರ ಜಪಿಸ್ಬೇಕಾದ್ರೆ ಪರಮಾನಂದ ಇರಬೇಕು. ಯು ಹ್ಯಾವ್ ಟು ಗೆಟ್ ಇನ್ ಟು ದ ಝೋನ್ ಆಫ್ ಬ್ಲಿಸ್. ಪರಮಾನಂದ ಬ್ಲಿಸ್ಸಲ್ಲಿರಬೇಕು. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಶಬ್ದ ಹೇಳ್ಬೇಕಾದ್ರೆ ಸೈಲೆಂಟಾಗಿ ಹೇಳ್ತೀವಿ ಅಂತಾನೆ. ಇದೆಲ್ಲ ಬ್ರೆತ್ ಇಸ್ ನಾಟ್ ಸೈಲೆಂಟ್. ವೆನ್ ಯು ಅಂದರೆ ಇಂಟೋನೇಷನ್ ಯಾವ ಥರ ಉಚ್ಚಾರಣೆ ಇರೋದರ ಮೇಲೆ ಬ್ರೆತ್ತು ಕ್ಲಿಯರಾಗಿ ಉದ್ದೇಶ ಹೇಳುತ್ತೆ. ಬ್ರೆತ್ ಹ್ಯಾಸ್ ಟು ಬಿ ಎಕ್ಸ್ಪೆಲ್ಡ್, ಬ್ರೆತ್ ಹ್ಯಾಸ್ ಟು ಬಿ ಇಂಟೇಕ್, ಅಂದರೆ ಇಂಟೇಕ್ ರೀಜನು ಚೆನ್ನಾಗಿರಬೇಕು, ಎಕ್ಸಲೇಷನ್ನು ಚೆನ್ನಾಗಿರಬೇಕು. ಸೊ ದಟ್ ಮಧ್ಯದಲ್ಲಿ ಅನ್ನೋತಕ್ಕಂಥ ಅನುಸ್ವರ ಅದು ಮಧ್ಯ ಸಿಕ್ಕಾಕೋಬೇಕು. ಅದು ಸಿಕ್ಕಾಕೊಂಡ್ರೇ ಒಳಗಡೆ ಇರೋದು ಮೆದುಳಿಗೆ ಹೋಗಿ ತಿರುಗಬೇಕು. ಆ ತಲೆ ತಿರುಗೋತಕ್ಕಂಥ ಫೀಲಿಂಗ್ ಬಂದಾಗಲೇ ಯು ವಿಲ್ ಗೆಟ್ ದಟ್ ಮಂತ್ರ ಸಾಧನೆ ಕರೆಕ್ಟಾಗಿದೆ ಅಂತ ಅರ್ಥ. ಓಕೆ, ಅರ್ಥ ಆಯ್ತಾ? ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಹಾರಿ ಸ್ವಲ್ಪ ಹಾಗೆ ಹೇಳ್ತಾ ಬಂದರೆ ಓಂ ಹೀಗೆ ಹೇಳಿ. ನಿಧಾನಕ್ಕೆ ಹೇಳಿ, ಬಟ್ ಸ್ಪಷ್ಟವಾಗಿ ಹೇಳಿ. ಮೇಕ್ ಇಟ್ ವೆರಿ ಕ್ಲಿಯರ್. ಯುವರ್ ಇಂಟೋನೇಷನ್ ಶುಡ್ ಬಿ ವೆರಿ ಕ್ಲಿಯರ್.
Namah Shivaya. Namah Shivaya. Namah Shivaya. Namah Shivaya. Om Hrim Namah Shivaya. Om Hrim Namah Shivaya. Om Hrim Namah Shivaya. ಜಯ ಮಾತಾ. ಸ್ವಲ್ಪ ಧ್ಯಾನದಿಂದ ಈಚೆ ಬನ್ನಿ. ಈ ಹ್ರೀಂಕಾರ ತಲೆ ಒಳಗಡೆ ಇರೋತಕ್ಕಂಥ ಸಹಸ್ರಾರಕ್ಕೆ ಆ ಚಕ್ರದಲ್ಲಿ ಸ್ಪಂದನ ಕೊಡೋದು. ಯಾಕೆಂದರೆ ಶಕ್ತಿಯ ಬೀಜ ಮಂತ್ರ ಅದು, ಆದಿಪರಾಶಕ್ತಿಯ ಬೀಜ ಮಂತ್ರ ಹ್ರೀಂಕಾರ. ಸಾತ್ವಿಕ ಶಕ್ತಿಗೆ ಹ್ರೀಂಕಾರ ಸ್ಪಂದನ, ಸಾಫ್ಟ್ ವೈಬ್ರೇಷನ್ಸ್ ಕೊಡ್ತಾಳೆ. ಪ್ರಥಮದಲ್ಲಿ ಸಾಧಕರು ನಾವೆಲ್ಲರಿಗೂ ಶಿಷ್ಯಂದ್ರಾಗಬೇಕಾದ್ರೆ ಆ ಸಾಫ್ಟ್ ವೈಬ್ರೇಷನ್ಸ್ ಇರಬೇಕು. ನಮ್ಮಲ್ಲಿರೋತಕ್ಕಂಥ ಇರ್ರೆಗ್ಯುಲರ್ ವೈಬ್ರೇಷನ್ಸ್ನೆಲ್ಲ ಸರಿ ಮಾಡಿಸಿ ಸಾಫ್ಟ್ ವೈಬ್ರೇಷನ್ಸ್, ಒಂದು ಹಾರ್ಮೋನಿಯಸ್ ವೈಬ್ರೇಷನ್ಸ್, ಸಾತ್ವಿಕ ಹಾರ್ಮೋನಿ ಅಂದರೆ ಸಾತ್ವಿಕ ಸ್ಪಂದನಗಳನ್ನು ನಮಗೆ ಕೊಡೋತಕ್ಕಂಥವಳು. ಅದೆಲ್ಲಿದೆ? ಸಹಸ್ರಾರದಲ್ಲಿದೆ. ಸಾತ್ವಿಕ ವೈಬ್ರೇಷನ್ಸ್ ಅಂದರೆ ಸಂಪೂರ್ಣವಾಗಿ ಒಂದು ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ. ಇಚ್ಛಾ ಹಾಗೂ ಕ್ರಿಯಾಶಕ್ತಿನ ಈ ಸಾತ್ವಿಕ ವೈಬ್ರೇಷನ್ಸಲ್ಲಿ ನಾವು ಎಬ್ಬಿಸ್ಬೇಕು. ಇಲ್ಲಿ ಎಬ್ಬಿಸಿದಾಗ ಏನಾಗುತ್ತೆ ಅಂದಾಗ ನಮಗೆ ಒಂದು ಸಾಫ್ಟ್ ಫೀಲಿಂಗ್ ಬರುತ್ತೆ, ಇಲ್ಲಾಂದರೆ ಕರ್ಕಶವಾಗಿರುತ್ತೆ. ನಮ್ಮ ವೈಬ್ರೇಷನ್ಸ್ ಸರಿ ಇಲ್ಲ ಅಂದರೆ ರಭಸದಿಂದ ನಾವು ಜನರ ಜೊತೆ ಹಾಗೂ ದೇವರ ಜೊತೆ ರಭಸದಿಂದ ನಾವು ಸ್ಪಂದಿಸ್ತೀವಿ. ಬಿಕಾಸ್ ವಿ ಆರ್ ನಾಟ್ ಇನ್ ಹಾರ್ಮನಿ ವಿತ್ ಅವರ್ಸೆಲ್ಸ್. ನಮ್ಮ ಒಳಗಡೆ ನಮಗೆ ಸೃಷ್ಟಿಕರ್ತ ದೇವಿ, ವಿ ಹ್ಯಾವ್ ಟು ಬಿ ಇನ್ ಹಾರ್ಮನಿ ವಿತ್ ಅವರ್ ಕ್ರಿಯೇಟ್ರಿಕ್ಸ್, ವಿತ್ ಅವರ್ ಕ್ರಿಯೇಟರ್. ಆ ಹಾರ್ಮನಿ ಇರಬೇಕು. ನಾವು ಮಂತ್ರ ಗಿಂತ್ರ ಎಲ್ಲ ಸಾವಿರ ತಿಳ್ಕೊಳ್ತೀವಿ, ಇದೆಲ್ಲ ಮಾಡ್ತೀವಿ, ಬಟ್ ನಮ್ಮಲ್ಲಿ ಹಾರ್ಮನಿ ಇಲ್ಲ. ಯಾಕಂದರೆ ನಾವು ನಮಗೆ ಸೃಷ್ಟಿ ಮಾಡಿದಂಥ ದೇವ್ರ ಜೊತೆಗೆ ಹ್ಯೂಮನ್ ಬೀಯಿಂಗ್ಸಿಗೆ ಆ ಸ್ಪಂದನ ಭಾಳ ಮುಖ್ಯ. ವಿ ಶುಡ್ ಬಿ ಇನ್ ಹಾರ್ಮನಿ, ವಿ ಶುಡ್ ರೈಮ್ ಆ್ಯಂಡ್ ರಿಥಮ್
ವೆಲ್ ವಿತ್ ಅವರ್ ಕ್ರಿಯೇಟರ್. ಆಗ ನಮಗೇನಾಗುತ್ತೆ ಅಂದರೆ ಆ ಕ್ರಿಯೇಟರ್ಗೆ ಜೊತೆಗೆ ನಾವು ಸಾತ್ವಿಕ ಜನರಾಗಿ ಸ್ಪಂದಿಸ್ತೀವಿ. ಸಿ ಇಫ್ ಯು ಲುಕ್ ಎಟ್ ಆಲ್ ಎನ್ಲೈಟನ್ಡ್ ಬೀಯಿಂಗ್ಸ್, ಅವರಲ್ಲಿ ಏನಿದೆ, ಒಂದು ಸಾಫ್ಟ್ನೆಸ್ ಇರುತ್ತೆ, ಆ ಸಾಫ್ಟ್ನೆಸ್ ವಲಯಕ್ಕೆ ನಾವು ಹೋಗಬೇಕು. ಈ ಹ್ರೀಮ್ ಆ ಸಾಫ್ಟ್ನೆಸ್ ವಲಯಕ್ಕೆ ನಾವು ತೊಗೊಂಡು ಬರ್ತೀವಿ. ಸೊ ವಿ ಇನ್ವೋಕ್ ದ ಸಾಫ್ಟ್ನೆಸ್ ಆ್ಯಂಡ್ ದಟ್ ಸಾಫ್ಟ್ನೆಸ್ ಇಸ್ ಕಾಲ್ಡ್ ಆ್ಯಸ್ ಹಾರ್ಮನಿ. ಸೊ ಒಂಥರ ಸಾತ್ವಿಕ ಜನರು ನಾವು. ಬಿಕಾಸ್ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್ ವಿ ಹ್ಯಾವ್ ಟು ಕ್ರಿಯೇಟ್ ದಟ್ ಹಾರ್ಮನಿ ವಿತ್ ಅವರ್ ಗಾಡ್ಸ್, ವಿತ್ ಅವರ್ ಕ್ರಿಯೇಟರ್. ಹಾಗೆ ನಾವು ಮನೆಯಲ್ಲಿ ದೇವರು ಕ್ಲೀನಾಗಿ ಇಟ್ಕೊಳ್ಳೋದು, ಸ್ವಚ್ಛವಾಗಿ ಇಟ್ಕೊಳ್ಳೋದು. ಯಾತಕ್ಕೆ ಅಂದಾಗ, ಸೊ ವಿ ಆರ್ ಇನ್ ಟ್ಯೂನ್ ವಿತ್ ಅವರ್ ಕ್ರಿಯೇಟರ್. ಅದಕ್ಕೆ ನಮ್ಮ ಮನೆಗಳನ್ನ ಕ್ಲೀನಾಗಿ ಇಟ್ಕೊಳ್ಳೋದು, ನಮ್ಮ ಹೃದಯವನ್ನು ಕ್ಲೀನಾಗಿ ಇಟ್ಕೊಳ್ಳೋದು, ನಮ್ಮ ಫ್ಯಾಮ್ಲಿಯನ್ನು ಕ್ಲೀನಾಗಿ ಬೆಳೆಸೋದು. ಕ್ಲೀನ್ ಅಂದರೆ ಹಾರ್ಮೋನಿಕ್ಕಾಗಿ ಬೆಳೆಸೋದು, ಕರ್ಕಶವಾಗಿ ಬೆಳೆಸಬಾರ್ದು, ಕೂಗಾಟ ಕಿರ್ಚಾಟ ಇರಬಾರ್ದು. ಸೊ ಹಾರ್ಮೋನಿಯಾಗಿರಬೇಕು. ಅಂದರೆ ಏತಿ ಪ್ರೇತಿ ಅನ್ನೋತಕ್ಕಂಥ ವಿಚಾರ ಬರಲ್ಲ ನಮಗೆ. ರಭಸದಿಂದ ನಾವು ಸ್ಪಂದಿಸಲ್ಲ. ವಿ ಆರ್ ಇನ್ ಹಾರ್ಮನಿ ವಿತ್ ದ ಹೋಲ್ ಸೊಸೈಟಿ ಆ್ಯಂಡ್ ವಿತ್ ದ ಹೋಲ್ ಕ್ರಿಯೇಷನ್. ಸಾಫ್ಟಾಗಿದ್ದರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಅಲ್ಲಿ ದೇವರ ವೈಬ್ರೇಷನ್ ಬರುತ್ತೆ. ಈ ಹ್ರೀಮ್ ಆ ಥರ ನಮ್ಮ ಒಳಗಡೆ ಆ ಸ್ಪಂದನಗಳನ್ನ ಎಬ್ಬಿಸುತ್ತೆ. ಅದು ಎಬ್ಬಿಸಿದಾಗ ನಮಗೆ ತುಂಬ ಸಾತ್ವಿಕ ಒಂದು ಉಲ್ಲಾಸ ಬರುತ್ತೆ. ಸಾತ್ವಿಕದಲ್ಲಿ ಉಲ್ಲಾಸ ಬರುತ್ತೆ, ಆನಂದ ಬರುತ್ತೆ. ಯುನೋ ವಿ ಫೀಲ್ ವೆರಿ ಹಾರ್ಮೋನಿಕ್, ಉಲ್ಲಾಸ, ಹಾರ್ಮೋನಿ. ವಿ ಆರ್ ಸೋ ಸಾಫ್ಟ್, ಸೋ ಜೆಂಟೀಲ್ ವಿತ್ ಪೀಪಲ್ ಅರೌಂಡ್ ಅಸ್. ಅದು ಮಾಡಬೇಕು. ಸುಮ್ಮನೆ ಕರ್ಕಶವಾಗಿ ರಭಸದಿಂದ ಅಲ್ಲ, ಸಾಫ್ಟಾಗಿರಬೇಕು. ಅದಕ್ಕೆ ಆ ಹ್ರೀಂಕಾರ ಅಷ್ಟೊಂದು ಒಳ್ಳೆ ಭಾವನೆಗಳನ್ನ ನಮಗೆ ಕೊಡುತ್ತೆ. ವಿ ಆರ್ ವೆರಿ ಸಾಫ್ಟ್. ವಿ ಆರ್ ಫರ್ಮ್ ಬಟ್ ಸಾಫ್ಟ್. ಸಾಫ್ಟ್ ಬಟ್ ಫರ್ಮ್. ಅದು ಭಾಳ ಕ್ಲಿಯರಾಗಿರ್ಬೇಕು. ನಾವು ರಭಸದಿಂದ ಮಾತಾಡೋದಲ್ಲ, ಈ ಕೂಗಾಡೋದು, ಕಿರಿಚಾಟ ಇಲ್ವೇ ಇಲ್ಲ. ವಿ ಆರ್ ಹ್ರೀಮ್. ಈ ಹ್ರೀಂಕಾರ ಏನು ಮಾಡುತ್ತೆ ಅಂದರೆ, ಹೃದಯದಲ್ಲಿರೋ ದೇವರುಗಳನ್ನ ಹಾಕ್ಕೊಂಡು ಅನ್ನೋ ಅನುಸ್ವರ ಮೇಲ್ಗಡೆ ಲಾಕ್ ಮಾಡುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾಕೆಂದರೆ ನಾವು ಎಬ್ಬಿಸ್ತೀವಿ ದೇವ್ರನ್ನ, ಅದನ್ನು ಹೆಂಗೆ ಒಳಗಡೆ ಇಟ್ಕೊಂಡು ಅದನ್ನು ಲಾಕ್ ಮಾಡೋದು ಇಂಪಾರ್ಟೆಂಟು. ನೀವು ಕಾಶಿ ಚಂಬು ನೋಡಿದ್ದೀರ. ಕಾಶಿ ಗಂಗೆಯಲ್ಲಿ ಸೀಲ್ ಮಾಡಿ, ಅದನ್ನು ಸೀಲ್ ಮಾಡಿ ನಮಗೆ ಕೊಡ್ತಾರೆ. ಸೀಲ್ ಮಾಡಿ ಯಾಕೆ ಕೊಡ್ತಾರೆ? ಅದು ಏನು ಅಂದರೆ, ಇಟ್ಸ್ ಮೋರ್ ಸಿಂಬಾಲಿಕ್ ರ್ಯಾದರ್ ದ್ಯಾನ್ ಟು ಮೇಂಟೈನ್ ಪ್ಯೂರಿಟಿ. ಯಾಕೆ ಸಿಂಬಾಲಿಕ್ ಅಂದಾಗ, ಅದು ಕಾಶಿ ಚಂಬು ಅದು ಸೀಲ್ ಮಾಡಿ ಕೊಡ್ತಾರೆ. ಅಲ್ಲಿ ಗಂಗೆ ತುಂಬಿಟ್ಟು ಮೇಲ್ಗಡೆ ಸೀಲ್ ಮಾಡ್ತಾರೆ. ಯಾಕೆ ಸೀಲ್ ಮಾಡ್ತಾರೆ? ಇಟ್ ಡಿನೋಟ್ಸ್ ನಥಿಂಗ್ ಬಟ್ ಅವರ್ ಹೃದಯ ಆಕಾಶ. ಸೊ ಸೀಲ್ ಮಾಡಿ ಯಾಕೆ ಕೊಡ್ತಾರೆ ಅಂದಾಗ, ನಮ್ಮ ಹೃದಯ ಆಕಾಶನ ಸಿಂಬಾಲಿಕ್ಕಾಗಿ ಅದನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಹಳೆದ ಕಾಲದಲ್ಲ, ಋಷಿಗಳು ಮುನಿಗಳು ಏನು ಮಾಡ್ತಾರೆ ಅಂದರೆ, ನಮ್ಮ ಹೃದಯ ಆಕಾಶದಲ್ಲಿ ಆ ದೇವರುಗಳನ್ನ ಒಳಗಡೆ ಸ್ಥಾಪನೆ ಮಾಡಿ ಎಬ್ಬಿಸಿ ಮತ್ತೆ ಒಳಗಡೆ ಇಟ್ಟು ಕುಡಿಕೆ, ಸ್ಮಾಲ್ ಕುಡಿಕೆ. ಆ ಕುಡಿಕೆ ಈಗ ನೀವು ಕಾಶಿ ಇದನ್ನೆಲ್ಲ ನೋಡಿದ್ದೀರ, ಅದೇ ಸಣ್ಣ ಕುಡಿಕೆ ಥರನೇ ಇರುತ್ತೆ. ದಟ್ ಸಿಂಬಾಲಿಕ್ ವೇ ಅದನ್ನಿಡ್ತಾರೆ. ಆಗೇನಾಗುತ್ತೆ? ಕಾಶಿ ಚಂಬು. ದಟ್ ಈಸ್ ಬಿಕಾಸ್ ಅವರ ಹೃದಯ ಆಕಾಶ ಹಾಗೆ ಇರಬೇಕು ಒಳಗಡೆ. ಅದ್ರ ಒಳಗಡೆ ಏನಾಗುತ್ತೆ ಅಂದರೆ, ಪ್ಯೂರ್ ಡಿವೈನ್ ಎನರ್ಜಿ ಅದು ಮೆದುಳಿಗೆ ಹೋಗಿ ಒಳಗಡೆ ಲೇಪನ ಆಗಿ, ಮೆದುಳು ಒಳಗಡೆ ಚಾರ್ಜ್ ಆಗಿ, ಯಾವಾಗ ಬೇಕೋ ಆ ಮಂತ್ರ ಶಕ್ತಿಯಿಂದ ಅದನ್ನು ಚಾರ್ಜ್ ಮಾಡಿ ನಮ್ಮ ಹೃದಯ ಗಿಣ್ಣಂತ ಇರುತ್ತೆ. ನಮ್ಮ ಹೃದಯ ಆಕಾಶ ಗಿಣ್ಣಂದಾಗ ಅದನ್ನು ತೊಗೊಂಡೋಗಿ ಮೆದುಳಿಗೆ ಟ್ರಾನ್ಸ್ಫರ್ ಮಾಡಿ,
ಮೆದುಳಲ್ಲಿ ನಮಗೆ ಗಿಣ್ಣಂತ ಇದ್ದಾಗಲೇ ಒನ್ ವಿ ಸ್ಟಾರ್ಟ್ ಗೆಟಿಂಗ್ ದ ವೈಬ್ರೇಷನ್ಸ್ ಇನ್ ಅವರ್ ಬ್ರೈನ್ ಇನ್ ದ ಸಹಸ್ರಾರ, ಆ ಸಹಸ್ರಾರದ ಒಳಗಡೆ ವೈಬ್ರೇಷನ್ಸ್ ಬಂದಾಗಲೇ ವಿ ಆರ್ ಗೋಯಿಂಗ್ ಸ್ಟೆಪ್ ಬೈ ಸ್ಟೆಪ್ ಇನ್ ಟು ರಿಯಲೈಸೇಷನ್. ನೀವು ಇಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಯು ಆರ್ ಗೋಯಿಂಗ್, ವೆನ್ ಯು ಕಮ್ ಹಿಯರ್, ಐ ಆಮ್ ಟೇಕಿಂಗ್ ಯು ಸ್ಟೆಪ್ ಬೈ ಸ್ಟೆಪ್ to self-realization or to God realization. ಅದಕ್ಕೆ ಆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಲ್ಲ ನೀವು ಆಗಾಗ ಕೇಳಿಕೊಂಡು ಆಗಾಗ ಮೆಲ್ಲಕ್ಕೆ ಹಾಕ್ಕೊಳ್ತಾ ಬಂದಾಗ ಆಗ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋದು ನಿಮ್ಗೆ ಅಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ನಲ್ಲಿ ನಿಮ್ಗೆ ಅದು ಅರ್ಥ ಆಗ್ತಾ ಬರುತ್ತೆ. ಸೊ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಯಾಕೆ ನಿಮ್ಗೆ ಕಳಿಸ್ತಾ ಇರೋದು ಅಂದಾಗ ಇಟ್ಸ್ ಸ್ಟೆಪ್ ಬೈ ಸ್ಟೆಪ್ ರಿಯಲೈಸೇಷನ್. ಅದು ಸ್ಟೆಪ್ ಬೈ ಸ್ಟೆಪ್ ರಿಯಲೈಸೇಷನ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ದ ಕೋರ್ ಆಫ್ ಯುವರ್ ಬೀಯಿಂಗ್. ನಿಮ್ಮ ಒಳಗಡೆ ಹೃದಯ ಆಕಾಶ ಏನು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನೀವು ತಿಳ್ಕೊಳ್ತಾ ಬಂದಾಗ ದೆನ್ ಇಮಿಡಿಯೇಟಾಗಿ ಒಂದು ದಿವಸ ನಿಮ್ಗೆ ಅದು ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಅಲ್ವಾ ಎಲ್ಲ ಅದರಲ್ಲೇ ಇದೆಯಲ್ಲ ಅಂತ ಅನಿಸುತ್ತೆ. ಅದು ಬೇಸಿಕ್, ಅದು ಓಪನ್ ಆಗೋಕ್ಕೆ ನಿಮ್ಗೆ ಹೇಳೋದನ್ನು. ವೈ ಆರ್ ವಿ ಡೂಯಿಂಗ್ ಇಟ್? ಟು ಮೇಕ್ ಯು ಸೆಲ್ಫ್ ರಿಯಲೈಸ್ಡ್ ಆರ್ ಗಾಡ್ ರಿಯಲೈಸ್ಡ್. ದೇವರ ರಿಯಲೈಸೇಷನ್ ಅಂದರೆ ಏನು ಅಂದಾಗ ಆಚಾರ ವಿಚಾರದಿಂದ ಮಾಡ್ಬೋದು. ಸ್ಪಿರಿಚುವಲ್ ರಿಯಲೈಸೇಷನ್ ಅಂದರೆ ಏನು, ಗಾಡ್ ರಿಯಲೈಸೇಷನ್ ಅಂದರೆ ಏನು, ಸ್ಪಿರಿಟ್ ನಿಮ್ಮ ಹೃದಯ ಆಕಾಶದಲ್ಲಿ ಎಲ್ಲ 33,000 ಕೋಟಿ ದೇವರುಗಳು ಒಳಗಡೆ ಇರೋದರಿಂದ ಅಲ್ಲಿ ಯಾವುದಾದ್ರು ಒಂದು ದೇವರ ರೂಪ ನಿಮಗೆ ಬರುತ್ತೆ. ಅದು ಗ್ರಾಮ ದೇವರಿರ್ಬೋದು, ಮನೆ ದೇವರಿರ್ಬೋದು, ಕುಲ ದೇವರಿರ್ಬೋದು, ನಿಮ್ಮ ಆರಾಧನೆ ದೇವರಿರ್ಬೋದು. ಯಾವುದೇ ದೇವರಿದ್ದರೂ ಕೂಡ ಅದಕ್ಕೆಲ್ಲ ಅದೊಂದು ರಿಯಲೈಸೇಷನ್ ಇದ್ದೇ ಇರುತ್ತೆ. ಅದಕ್ಕೊಂದು ಮಂತ್ರ ಇರುತ್ತೆ. ಆ ಮಂತ್ರ ಜಪವಾಗಿ ಸೀದವಾಗಿ ಅದನ್ನು ಒಂದು ಅನುಷ್ಠಾನ ಅಂತ ನಾವು ಹೇಳ್ತೀವಿ. ಆ ಜಪಾನ ಅನುಷ್ಠಾನ ಅಂತ ಹೇಳ್ತೀವಿ. ಅನುಷ್ಠಾನ ಮಾಡಿಕೊಂಡು ಬಂದಾಗ ನಿಮಗೆ ಎಲ್ಲ ರೀತಿಯಾದಂಥ ಮುಖ್ಯತ್ವದ ಅನುಭವ ನಿಮಗೆ ಬರುತ್ತೆ. ಅದು ಬಂದಾಗ ನಿಮಗೆ ಯಾವುದು ಇಷ್ಟನೋ ಅದನ್ನು ನೀವು ಇಟ್ಕೊಂಡು ಅಲ್ಲಿ ನೀವು ಸಾಧನೆ ಮಾಡ್ತಾ ಬಂದಾಗ ಆಟೋಮೆಟಿಕ್ಕಾಗಿ ಆ ಗುರು ನಿಮ್ಮನ್ನು ಕರ್ಕೊಂಡು ಹೋಗ್ತಾನಲ್ಲಿ. ಸಿ, ದ ಹೋಲ್ ಥಿಂಗ್ ಈಸ್ ಫಾರ್ ಯು ಟು ಬಿಕಮ್ ಸೀರಿಯಸ್ ಇನ್ ಯುವರ್ ರಿಯಲೈಸೇಷನ್. ಇಟ್ ಈಸ್ ನಾಟ್ ಅ ಟೈಮ್ ಪಾಸ್. ಇಟ್ ಈಸ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ರಿಯಲೈಸೇಷನ್ ಟು ಯುವರ್ ಸೆಲ್ಫ್. ನಿಮ್ಮ ಆತ್ಮಕ್ಕೆ ನಿಮ್ಮನ್ನು ಕೈ ಹಿಡಿದು ಕರ್ಕೊಂಡೋಗಿ ಒಳಗಡೆ ಮುಳುಗಿಸಿ ಹೊರಗಡೆ ಬಂದಾಗ ಸೋ ಮಚ್ ಆಫ್ ಬಿಲಿಯನ್ಸ್ ಆಫ್ ಲೈಟ್ ಕ್ರಿಸ್ಟಲ್ಸ್ ನಿಮ್ಮ ಬ್ರೈನಲ್ಲಿ ಅದು ಚಾಲು ಆಗುತ್ತೆ. ಸೊ ಒಂದೊಂದು ರಿಯಲೈಸೇಷನ್ನು ಕೂಡ ಬ್ರೈನಲ್ಲಿ ಅಲ್ಲಿ ಅಷ್ಟೊಂದು ಶತಕೋಟಿ ಸೆಲ್ಸ್ ಇದೆ. ಆ ಸೆಲ್ಸು ಒಂದೊಂದು LED ಥರ ಒಳಗಡೆ ಪಟ್ 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 ಅಂತ ರಿಯಲೈಸ್ ಆಗುತ್ತೆ. ಒಂದೊಂದು ಸಲ ಅಷ್ಟು ರಿಯಲೈಸ್ ಆಗಿಬಿಡುತ್ತೆ. ಅಷ್ಟು ರಿಯಲೈಸ್ ಆದರೆ ಅದರ ಅನುಭವನೇ ಬೇರೆ. ಸೊ ಅವೇರ್ನೆಸ್ ಆ್ಯಂಡ್ ರಿಯಲೈಸೇಷನ್ ಎರಡು ಒಟ್ಟೊಟ್ಟಿಗೆ ಆಗುತ್ತೆ. ಏಕ ಮಾತ್ರದಲ್ಲಾಗುತ್ತದು. ಯು ಬಿಕಮ್ ಅವೇರ್ ಆ್ಯಂಡ್ ಯು ಆರ್ ರಿಯಲೈಸ್ಡ್, ಆರ್ ಯು ಆರ್ ರಿಯಲೈಸ್ಡ್ ಆ್ಯಂಡ್ ಯು ಬಿಕಮ್ ಅವೇರ್. ಸೊ ಒಂದೊಂದಾಗಿ ಜ್ಞಾನದ ಮುತ್ತುಗಳು ಎಲ್ಲ ನಿಮ್ಮ ಒಳಗಡೆ ಬರುತ್ತೆ. ಅದು ಎಲ್ಲಿದೆ? ನಿಮ್ಮ ಒಳಗಡೆ ಇದೆ. ಇಟ್ ಈಸ್ ದೇರ್ ಇನ್ ಯುವರ್ ಬ್ರೈನ್ಸ್. ಅದಕ್ಕೆ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಅಂತ ಹೇಳೋದು. ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಮೆದುಳಲ್ಲಿ ನಿಮಗೆಲ್ಲ ಇವತ್ತಿನ ದಿವಸ ಇರೋದು ಏನು ಅಂದಾಗ ವೆರಿ ಡಲ್ ಥ್ರಾಬಿಂಗ್ ಸೆನ್ಸೇಷನ್. ಆದರೆ ಅದು ಎನ್ಲೈಟನ್ ಆದಾಗ ಫಳ 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 ಅಂತ ಪ್ರೆಸೆನ್ಸ್ ಆಫ್ ಮೈಂಡ್ ಹೊಳೆಯುತ್ತೆ. ನಿಮಗೇನು ಅಂದಾಗ ನಿಮಗೆ ಬುದ್ಧಿಯನ್ನು ಚುರುಕುತನಕ್ಕೆ ತೊಗೊಂಡೋಗಿ ಕೊಡುತ್ತದು. ಬುದ್ಧಿ ಚುರುಕಾಗಿರುತ್ತೆ, ಕುತಂತ್ರ ಸಂಚು ಅಲ್ಲ. ಬುದ್ಧಿ ಚುರುಕಂದರೆ ಸಾಫ್ಟಾಗಿ ಆ ಮೂಮೆಂಟಲ್ಲಿ ಅದರ ಏನೇನು ಆನ್ಸರ್ ಬೇಕೋ ಅದೆಲ್ಲ ಟಕ್ ಟಕ್ ಅಂತ ಹೊಳೆಯುತ್ತೆ ನಿಮಗೆ. ಕುತಂತ್ರ ಸಂಚಲ್ಲ ಅದು. ಇಟ್ ಈಸ್ ರಿಯಲೈಸೇಷನ್, ಅವೇರ್ನೆಸ್. ಯು ಬಿಕಮ್ ವೆರಿ ರಿಯಲೈಸ್ಡ್. ಯು ಆರ್ ನಾಟ್ ಡಮ್-ವಿಟೆಡ್, ಯು ಆರ್ ನಾಟ್ ಡಲ್-ವಿಟೆಡ್, ಯು ಆರ್ ಪ್ಯೂರ್, ಯುವರ್ ಪ್ರೆಸೆನ್ಸ್ ಆಫ್ ಮೈಂಡ್. ಅಂಥ ಬುದ್ಧಿನ ಚುರುಕು ಅಷ್ಟಿರುತ್ತೆ ನಿಮಗೆ. ನಿಮಗೆ ವಾಗ್ದೇವಿ ನಿಮಗೆ ನಾಲ್ಗೆನಲ್ಲಿ ಕೂತ್ಕೋತಾಳೆ. ಸೊ ಬ್ರೈನ್ ಚಾಲು ಆಯಿತು ಅಂದರೆ ಹೃದಯದಿಂದ ಚಾಲು ಆಗುತ್ತೆ. ಈ ಹೃದಯದಲ್ಲಿರೋತಕ್ಕಂಥ ವಾಗ್ದೇವಿ ಸರಸ್ವತಿ ತೆಗೆದು ಬ್ರೈನಲ್ಲಿ ಹೊಳೆಯೋಕ್ಕೆ ಶುರು ಮಾಡಿದಾಗ
ನಿಮಗೆ ಹಾಗೆ ಅಕ್ಷರ ಸುರಿಮಳೆ ಆಗತ್ತೆ ನಿಮ್ಮ ನಾಲ್ಗೆನಲ್ಲಿ. ಶಿ ಸಿಟ್ಸ್ ಆನ್ ಯುವರ್ ಟಂಗ್. ದಟ್ ಈಸ್ ಗಾಡ್ ರಿಯಲೈಸೇಷನ್. ವಿಟ್ಟಿಯಾಗಿ ಆನ್ಸರ್ ಬರುತ್ತೆ ನಿಮಗೆ. ನಿಮಗೆ ಗೊತ್ತಿಲ್ಲದೆ ಇದ್ದಂಗೆ ಬ್ರೈನಿಂದ ವಿಟ್ಟಿ ಆನ್ಸರ್ಸ್ ಬರುತ್ತೆ ನಿಮಗೆ. ಚುರುಕುತನ. ಓಕೆ, ಯು ಆರ್ ಫಿಲ್ಡ್ ವಿತ್ ವಿಟ್ ಆ್ಯಂಡ್ ವಿಸ್ಡಮ್. ಯು ಆರ್ ಆಲ್ವೇಸ್ ಸಿಮ್ಮರಿಂಗ್ ವಿತ್ ವಿಟ್ ಆ್ಯಂಡ್ ವಿಸ್ಡಮ್. ದಟ್ ಈಸ್ ದ ಹೋಲ್ ಬ್ಯೂಟಿ ಆಫ್ ದಿಸ್ ಕ್ರಿಯೇಷನ್. ನಿಮ್ಮ ಹೃದಯದಲ್ಲಿರೋದು ಸರಸ್ವತಿ. ಹೃದಯದಲ್ಲಿರೋದೇನೆ ಹ್ರೀಂಕಾರ ಅನ್ನೋತಕ್ಕಂಥ ದೇವಿ ಶಕ್ತಿ. ಐಂ ಅನ್ನೋತಕ್ಕಂಥ ಸರಸ್ವತಿ, ಹ್ರೀಂಕಾರ ಅನ್ನೋತಕ್ಕಂಥ ದೇವಿ ಶಕ್ತಿ, ಕ್ಲೀಮ್ ಅನ್ನೋತಕ್ಕಂಥ ಕಾಳಿ ಶಕ್ತಿ. ಆ ಕಾಳಿ ಏನು ಮಾಡ್ತಾಳೆ ಅಂದರೆ ನಿಮ್ಮ ಒಳಗಡೆ ಆಗಾಗ ಹೆಂಗಿದ್ರೆ ನಾವು ಗಿಡ ಜಾಸ್ತಿ ಬೆಳೆದಷ್ಟು ಟ್ರಿಮ್ ಮಾಡ್ತಾ ಹೋಗ್ತೀವೋ ಆ ರೀತಿ ನಮ್ಮ ಹೃದಯದಲ್ಲಿರೋತಕ್ಕಂಥ ಅನ್ನೆಸೆಸರಿ ವಿಸ್ಡಮ್ ಅದನ್ನು ಕ್ಲಿಪ್ ಮಾಡ್ತಾ ಬರ್ತಾಳೆ, ಟಕ್ 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 ಅಂತ. ಹಾಗೂ ಒಂದು ಸಹನಾಶಕ್ತಿ, ಹ್ರೀಂಕಾರದಲ್ಲಿ ಸಹನಾಶಕ್ತಿ ಬರುತ್ತೆ. ಆ ಸಹನಾಶಕ್ತಿ ಬಂದಾಗ ಯಾವ ಟೈಮಲ್ಲಿ ಏನು ಆನ್ಸರ್ ಮಾಡಬೇಕು, ಯಾವ ಟೈಮಲ್ಲಿ ಯಾವ ಥರ ಸ್ಪಂದಿಸಬೇಕು, ಯಾವ ಸಮಯದಲ್ಲಿ ನೀನು ಕ್ವೈಟಾಗಿರಬೇಕು, ಯಾವ ಟೈಮಲ್ಲಿ ನೀನು ಚುರುಕಾಗಿರಬೇಕು ಅನ್ನೋದೆಲ್ಲ ಹ್ರೀಂಕಾರದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಐಮು, ಇಲ್ಲಿ ಹ್ರೀಮು. ಆಗ ಯಾವ್ಯಾವ ಕಾಲದಲ್ಲಿ ಪಟ್ ಅಂತ ನಿಮ್ಮಲ್ಲಿ ಏನಾದ್ರು ಅಹಂಕಾರ ಇದ್ದರೆ ಅದನ್ನು ನೀವು ಆ ಕ್ಲೀಂಕಾರ ನಿಮ್ಮಲ್ಲಿರೋ ಅಹಂಕಾರನ ಅದನ್ನು ಟ್ರಿಮ್ ಮಾಡುತ್ತೆ. ಆ ಟ್ರಿಮ್ ಮಾಡಿದಾಗ ಏನಾಗುತ್ತೆ, ಐಮ್ ಹ್ರೀಂ ಕ್ಲೀಮ್. ಐಮ್ ಅನ್ನೋ ಮೆದುಳು ಶಕ್ತಿ, ಹ್ರೀಂ ಅನ್ನೋತಕ್ಕಂಥ ಹೃದಯ ಶಕ್ತಿ, ಹಾಗೂ ಆ ಕ್ಲೀಂಕಾರದಲ್ಲಿರೋತಕ್ಕಂಥ ಎಲ್ಲ ಶಕ್ತಿಯನ್ನು ಕೂಡ ಎಲ್ಲ ಹೆಂಗೆ ನಾವು ಒಂದು ಬೊಕೆನ ಅರೇಂಜ್ ಮಾಡ್ತೀವೋ, ಆ ಬೊಕೆನ ಅರೇಂಜ್ ಮಾಡಿದಾಗ ಕೊನೆಯಲ್ಲಿ ಆ ಬೊಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಆ ಫರ್ನ್ಸ್ ಅದೆಲ್ಲ ತನಗೆ ಒಂದು ಸಿಸರ್ಸ್ ಇಟ್ಕೊಂಡು ಟ್ರಿಮ್ ಮಾಡ್ತೀವೋ, ಆ ಟ್ರಿಮ್ ಮಾಡಿದಾಗ ಏನಾಗುತ್ತೆ, ಆ ಬೊಕೆ ಚೆನ್ನಾಗಿ ಕಾಣಿಸುತ್ತೆ. ಅದೇ ಥರ ನಮ್ಮ ಹೃದಯದಲ್ಲಿರೋತಕ್ಕಂಥ ಬೊಕೆ, ಐಮ್ ಅನ್ನೋತಕ್ಕಂಥ ಅನ್ನೆಸೆಸರಿ ವಿದ್ಯಾ ಬುದ್ಧಿ ಟ್ರಿಮ್ ಮಾಡಿ ಅಲ್ಲಿರೋತಕ್ಕಂಥ ಕ್ಲೀಂಕಾರ ಅಹಂನ ತಾನೇ ಟ್ರಿಮ್ ಮಾಡ್ಕೊಂಡು ಬಂದಾಗ ಐಮಹು ಕ್ಲೀಂಕಾರ ನಮ್ಮಲ್ಲಿರೋ ಅಹಂಕಾರನ ಮಾಡಿ ಸಾತ್ವಿಕವಾಗಿ ಪ್ರೆಸೆನ್ಸ್ ಆಫ್ ಮೈಂಡ್ ತಪ್ಪದೆ ನಮ್ಮನ್ನು ಹೊಳಪು ಕೊಡ್ತಾ ಬರುತ್ತೆ. ಐಮ್ ಹಾಗೂ ಕ್ಲೀಮ್. ಅದೇ ಥರ ಹ್ರೀಂಕಾರ, ಹ್ರೀಂ ಅನುಸ್ವರ, ಅನ್ನೋದು ಅನುಸ್ವರ. ಇಟ್ ಸೀಲ್ಸ್ ದ ಹೃದಯ ಆಕಾಶ. ಬ್ರೆತ್ ಅದೇ ಪೂರಕ ರೇಚಕ. ಆ ಸೀಲ್ ಮಾಡಿದಾಗ ನಮಗೆ ಅನ್ನೋತಕ್ಕಂಥ ಜೈಂಕಾರ, ಆ ಜೇನು ಅಂದ ಕಿವಿ ಸುತ್ತ ಕೇಳೋ ಹಾಗೆ, ಕಿವಿಲಿ ಕೇಳಲ್ಲ ಅದು. ಆ ಜೈಂಕಾರ ಎಲ್ಲಿ ಕೇಳುತ್ತೆ? ಹೃದಯದಲ್ಲಿ ಕೇಳುತ್ತೆ. ಹೃದಯದಿಂದ ಮೆದುಳಿಗೆ ಹೋಗ್ಬೇಕಾದ್ರೆ ಮಧ್ಯ ಎರಡು ಕಿವಿಗಳಲ್ಲೂ ಕೂಡ ಆ ಗುಯಿಂಗ್ ಉಟ್ಕೊಂಡು ಅದು ಮೆದುಳಿಗೆ ಹೋಗಿ ರೀಚ್ ಆಗುತ್ತೆ. ಇಡೀ ಮೆದುಳು ಸಾಫ್ಟ್ ವೈಬ್ರೇಷನ್ಸಲ್ಲಿ ಆಗುತ್ತೆ. ಅದಕ್ಕೆ ಮೆದುಳನ್ನ ವೈಬ್ರೇಟ್ ಆಗಬೇಕು ನಮಗೆ. ಆ ಮೆದುಳು ವೈಬ್ರೇಟ್ ಆಗಿದ್ದನ್ನು ಸೀಲ್ ಮಾಡ್ತಾ ಬಂದಾಗ ಮೆದುಳು, ಹೃದಯ ಹಾಗೂ ನರನಾಡಿಗಳು, ನಮ್ಮ ದೇಹದಲ್ಲಿರೋ ನರನಾಡಿಗಳು ಎಲ್ಲವೂ ಕೂಡ ಫುಲ್ ಚಾರ್ಜ್ ಆಗುತ್ತೆ. ಚಾರ್ಜ್ ಆದಾಗ ನಮ್ಮಲ್ಲಿ ತುಂಬ ಒಂಥರ ಎನ್ಲೈಟೆಂಡ್ ಬೀಯಿಂಗ್, ನಾವು ಸುತ್ತ ಇದ್ದಾಗ ಆ ಪ್ರಕಾಶ ನಮ್ಮ ಸುತ್ತ ಇರುತ್ತೆ. ಆ ಪ್ರಕಾಶ ಅದೇ ಈ ಎನ್ಲೈಟನ್ಮೆಂಟ್ ರಹಸ್ಯ. ದಿಸ್ ಈಸ್ ಡಿಫರೆಂಟ್ ಸ್ಟೇಜಸ್ ಆಫ್ ಎನ್ಲೈಟನ್ಮೆಂಟ್ ಆ್ಯಂಡ್ ದಿಸ್ ಈಸ್ ಎನ್ಲೈಟನ್ಮೆಂಟ್. ಸೊ ಆದ್ದರಿಂದ ಆ ಹೀಂಕಾರ ಅನ್ನೋದು ಐಮ್ ಅನ್ನೋ ಅನುಸ್ವರ. ಐಮಲ್ಲೂ ಕೂಡ ಅನುಸ್ವರ ಇದೆ, ಹ್ರೀಮಲ್ಲೂ ಕೂಡ ಅನುಸ್ವರ ಇದೆ,
ಕ್ಲೀಮ್ನಲ್ಲೂ ಕೂಡ ಅನುಸ್ವರ ಇದೆ. ಎಂಡ್ ಪಾಯಿಂಟ್ ಇಸ್, ಯಾವ ಒಂದು ಶಕ್ತಿಯನ್ನು ನಾವು ಎಪ್ಸಿದ್ದೀವಿ, ಅದನ್ನು ಹೃದಯದಲ್ಲಿ ಇಟ್ಕೋತೀವೋ ಅದನ್ನೆಲ್ಲ ಸೀಲ್ ಮಾಡೋದೇ ಐಂ. ಅನ್ನೋ ಐಂ ಅನ್ನೋ ಒಂದು ಶಕ್ತಿ, ಹ್ರೀಂ ಅನ್ನೋ ಶಕ್ತಿ, ಕ್ಲೀಮ್ ಅನ್ನೋ ಶಕ್ತಿ. ಆ ಸಂಪೂರ್ಣ ಕ್ಲೀಮ್ ಹೇಳಬೇಕಾದ್ರೆ ಅಹಂಕಾರ ಹೋಗಿ 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 ಅದನ್ನು ಸೀಲ್ ಮಾಡುತ್ತೆ. ಆದ್ದರಿಂದ ಈ ರೀತಿ ಎಲ್ಲ there are enlightened beings who only operate in this 3 period. ಈ 3 ಇದರಲ್ಲೇ ಐಂಕಾರ, ಹ್ರೀಂಕಾರ, ಕ್ಲೀಂಕಾರ, ಎಲ್ಲದಕ್ಕೂ ದೇವಿ ಶಕ್ತಿ ಬೇಕೇ ಬೇಕು. ಆ ದೇವಿಯನ್ನು ಅನ್ನೋ ಅನುಸ್ವರದಲ್ಲಿ ಸೇರಿಕೊಂಡು ಅವಳು ಸೀಲ್ ಮಾಡಿದಾಗ ನಮ್ಮೊಳಗಡೆ ಆ ಎನ್ಲೈಟನ್ಮೆಂಟ್ ಆಗುತ್ತೆ. ಅದಕ್ಕೆ ಗುರುಗೀತಾನಲ್ಲೂ ಕೂಡ ನಾವು ಅಷ್ಟೊಂದು ಶ್ಲೋಕಗಳೆಲ್ಲ ಹೇಳ್ಕೊಂಡು ಬಂದಾಗ ಕೂಡ ಯಾವುದಾದ್ರೂ ಒಂದು ಗುರುಗೀತ ತಗೊಳ್ಳಿ ನೀವು, ಆ ಗುರುಗೀತಾನಲ್ಲಿ ಇರೋತಕ್ಕಂಥ ಎಲ್ಲ ವಿಚಾರಗಳಲ್ಲೂ ಕೂಡ ನಮ್ಮಲ್ಲಿ ನಾವು ಅದನ್ನು ಅನುಸ್ವರವಾಗಿ ನಾವು ಕೊನೆಯಲ್ಲಿ ಇಟ್ಕೊಂಡು ಬಂದಾಗ ನಾವು ಯಾವ ಥರ ಬೇಕಾದ್ರೂ ಎನ್ಲೈಟನ್ ಆಗ್ಬೋದು. ದೀಸ್ ಆರ್ ಆಲ್ ದ ರೂಟ್ಸ್ ಫಾರ್ ಎನ್ಲೈಟನ್ಮೆಂಟ್. ದೀಸ್ ಆರ್ ಆಲ್ ದ ಸಿಂಬಲ್ಸ್ ಆಫ್ ಎನ್ಲೈಟನ್ಮೆಂಟ್. ದೀಸ್ ಆರ್ ಆಲ್ ದ ಸೂತ್ರಾಸ್ ಫಾರ್ ಎನ್ಲೈಟನ್ಮೆಂಟ್. ಹೀಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು ಅಂತೇನಿಲ್ಲ. ಸೊ ಒಬ್ಬೊಬ್ಬರು ಗುರುಗಳು ಒಂದೊಂದು ಥರ ಹೇಳಿರ್ತಾರೆ. ಕೊನೆಯಲ್ಲಿ ನೋಡಿದ್ರೆ ಇಂಕಾರ ಅನ್ನೋದಿರುತ್ತೆ. ಅದಕ್ಕೆ ಎಲ್ಲ ಗುರುಗಳು ನೋಡೋದು ಒಂದೊಂದು ಪ್ರದೇಶದಲ್ಲಿ ಅವ್ರು ಇಟ್ಕೋತಾರೆ, ಅವರು ವಲಯದಲ್ಲಿರ್ತಾರೆ, ಆ ಪ್ರದೇಶ ವಲಯದಲ್ಲಿ ಅದಿರ್ತಾರೆ. ಅದಿದ್ದಾಗ ಏನಾಗುತ್ತೆ, ಆ ಏರಿಯಾಗೆ ಹೋದರೆ ಅದು ಸಡನ್ನಾಗಿ ಅವರ ಲಿಂಕ್ ನಮಗೆ ಸಿಗುತ್ತೆ. ಹೇಗೆ ಒಂದು ಇಂಟರ್ನೆಟ್ ಇಟ್ಕೊಂಡು ನಾವು ವಿ ಕ್ಯಾನ್ ಗೋ ಆನ್ ಲಿಂಕಿಂಗ್ ಅವರ್ ಸೆಲ್ಸ್ ಟು ದ ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ಅದೇ ಥರ ಒಂದೊಂದು ಪ್ರದೇಶದಲ್ಲೂ ಒಂದೊಂದು ಗುರುಗಳು ಪ್ರಸಿದ್ಧಿಯಾಗಿರ್ತಾರೆ. ಅಲ್ಲಿರೋತಕ್ಕಂಥ ವಲಯಕ್ಕೆ ನಾವು ಅಲ್ಲಿ ಹೋದಾಗ ನಮಗೆ ಅವರವರ ಅನುಭವ ನಮಗೆ ಸಿಗುತ್ತೆ. ಅ ಗುರು ಇನ್ ಹ್ಯಾಂಡ್ ಈಸ್ ಓಪನ್ ಟು 1,000 gurus ಆರ್ lakhs of gurus ಇನ್ ದ ಹೊರೈಸಾನ್. ಒನ್ ಗುರು ಇನ್ ಹ್ಯಾಂಡ್ ಆರ್ ಆನ್ ಹ್ಯಾಂಡ್ ಈಸ್ ಈಕ್ವಲೆಂಟ್ ಟು n number of gurus ಇನ್ ದ ಹೊರೈಸಾನ್. ಇದು ಅರ್ಥ ಮಾಡ್ಕೋಬೇಕಾದ್ರೆ ವಿಸ್ಡಮ್ ಇರಬೇಕು. ಇದು ವೇದವಾಕ್ಯ. ಇದು ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಜ್ಞಾನ ಇರಬೇಕು. ಆ ಜ್ಞಾನ ಎಲ್ಲಿಂದ ಬರಬೇಕು? ಈ 3 ರೂಟಲ್ಲಿ ನಮಗೆ ಜ್ಞಾನ ಬರಬೇಕು. ಅ ಗುರು ಆನ್ ಹ್ಯಾಂಡ್ ಈಸ್ ವರ್ತ್ 1,000 gurus or millions of gurus in the horizon. ಸಿಂಪಲ್. ಒಂದೊಂದು ಗುರುಗೆ ಒಂದೊಂದು ಸೀಮಿತವಾಗಿರುತ್ತೆ. ಯಾಕೆಂದರೆ ಅವರ ಗುರುಗಳು ಅವರನ್ನು ಅಲ್ಲಿಟ್ಟಿರ್ತಾರೆ. ನೀನಿಲ್ಲಿ ಪ್ರಸಿದ್ಧಿಯಾಗು ಅಂತಿರ್ತಾರೆ. ಸಿಂಪಲ್. ಆಲ್ ಗುರೂಸ್ ಆರ್ ಒನ್ ದ ಸೇಮ್. ಬಾಡಿ ಮೇ ಬಿ ಡಿಫರೆಂಟ್, ದ ಎನರ್ಜಿ ಈಸ್ ದ ಸೇಮ್, ದ ಫಿಸಿಕಲ್ ಅಪಿಯರೆನ್ಸ್ ಮೇ ಬಿ ಡಿಫರೆಂಟ್, ಬಟ್ ಸ್ಟಿಲ್ ದ ಚೈತನ್ಯ ಇಸ್ ದ ಸೇಮ್. ಯು ಸಿ, ದಟ್ ಇಸ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. So that's how life blossoms. Life blossoms. ಇನ್ನೊಂದು ಪ್ರಶ್ನೆ ಕೇಳಲ್ಲ ಇವಳು. ಅದಕ್ಕೆ ನಾನು ಹೇಳಿದೆ, ನೋಡು, ಗುರು ಆನ್ ಹ್ಯಾಂಡ್ ಈಸ್ ವರ್ತ್ 1,000 gurus ಇನ್ ದ ಹೊರೈಸಾನ್. ಎಲ್ಲೋದ್ರೂ ಅದೇ ಗುರು, ಅದೇ ಶಕ್ತಿ. ಆಕಾರ ಬೇರೆ, ವಿಕಾರ ಬೇರೆ, ವಿಕಸನ ಒಂದೇ. ದ ಎನ್ಲೈಟನ್ಮೆಂಟ್ ಇಸ್ ದ ರೂಟ್ ಇಸ್ ದ ಸೇಮ್. ಎಲ್ಲರೂ ಸೋಹಮ್ಮೆ ಹಂಸ ಅಷ್ಟೇ. ದ ಲ್ಯಾಂಗ್ವೇಜ್ ಇಸ್ ಡಿಫರೆಂಟ್. ಅದಕ್ಕೆ ಹೇಳೋದು, ಇಂಡಿಯಾ ಭಾರತ ಭೂಮಿನಲ್ಲಿ ದೆರ್ ಆರ್ ಸೋ ಮೆನಿ ಗುರೂಸ್. ನೀ ಯಾವ ಗುರು ವಲಯದಲ್ಲಿ ಸಿಕ್ಕಾಕೋತೀಯ, ಆನ್ ವಿಚ್ ಸರ್ಕಲ್ ಆಫ್ ಅ ಗುರು ಯು ಆರ್ ದೇರ್, ಇನ್ ದಟ್ ಹೊರೈಸಾನ್ ಆಫ್ ದ ಗುರು ಈಸ್ ದೇರ್. ಸೊ ಯು ಟ್ಯಾಪ್ ದ ಗುರು ಆಫ್ ಯುವರ್ ಕಾನ್ಷಿಯಸ್ನೆಸ್, ಬಿಕಾಸ್ ಯುವರ್ ಕಾನ್ಷಿಯಸ್ನೆಸ್ ಇಂಡಿಕೇಟ್ಸ್ ದ ಪ್ಲೇ. ಅದರ ವಲಯದಲ್ಲಿದೆ. ಪ್ಲೇ ಅಂದರೆ ಏನು ಅಂದಾಗ ಅದರ ಆಟ ಅಲ್ಲ. ಪ್ಲೇ ಅಂದರೆ ಅದರ ಎನರ್ಜಿ ಫೀಲ್ಡಲ್ಲಿ ನೀನು ಸಿಕ್ಕಾಕೋಬೇಕು. ಅದು ಸಿಕ್ಕಾಕೊಂಡಾಗ ಆ ಫೀಲ್ಡಲ್ಲಿ ಗುರುಗಳು ಬಂದು ತಡನಾಗಿ ನಿನಗೆ ದರ್ಶನ ಕೊಡ್ತಾರೆ.
ತಿರುವಣ್ಣಾಮಲೆಗೆ ಹೋದರೆ ದರ್ಶನ ಬೇರೆ, ಮೈಸೂರಿಗೆ ಹೋದರೆ ದರ್ಶನ ಬೇರೆ, ಬೆಂಗಳೂರಿಗೆ ಬಂದರೆ ದರ್ಶನ ಬೇರೆ, ಆಂಧ್ರಾಗೆ ಹೋದರೆ ದರ್ಶನ ಬೇರೆ. ಸೊ ಯು ಗೋ ಆ್ಯಂಡ್ ಮೀಟ್ ಸೋ ಮೆನಿ ಗುರೂಸ್. ಎನರ್ಜಿ ಒಂದೇ, ದ ಫಾರ್ಮ್ is different, the pleasure is different, but the knowledge is one and the same in all the gurus in the horizon. ಅಷ್ಟೇ, ಸಿಂಪಲ್. ಇದು ನಾನು ಅನುಭವಿಸಿದ್ದು. ನೀವು ಅದೇ ರೂಟಲ್ಲೇ ಹೋಗೋಕ್ಕೆ ಶುರು ಮಾಡಿದ್ರೆ ಅದೇ ರೂಟಲ್ಲೇ ಇರ್ತೀರ ನೀವು. ಓಕೆ, ಗುಡ್. ಎಲ್ರಿಗೂ ಒಳ್ಳೆಯದಾಗಲಿ. Jai Mata. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.